ಆತ್ಮೀಯರೇ, SSLC ವಿದ್ಯಾರ್ಥಿಗಳಿಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಕೆಲವು ಪ್ರಶ್ನೆಗಳನ್ನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇನಲ್ವಾ. ಇದು GPSTR, FDA, KAS ಎಲ್ಲ ಪರೀಕ್ಷೆಯವರಿಗೆ ಇದು ಖಂಡಿತವಾಗಿ ಇಂಪಾರ್ಟೆಂಟ್. ಯಾಕೆ ಹೇಳಿದ್ರೆ ಇದರಲ್ಲಿ ಒಂದು ಮಾರ್ಕಿನ ಪ್ರಶ್ನೆಗಳನ್ನು ಕೂಡ ನೀವು ಮಾಡಬಹುದು, ಲಾಂಗ್ ಆನ್ಸರ್ ಕೂಡ ಮಾಡಬಹುದು ಅಲ್ವಾ. ನಾನು ಒಂದೊಂದು ಮಾರ್ಕಿನ ಪ್ರಶ್ನೆಯನ್ನು ನಾನು ಡಿಸ್ಕಸ್ ಮಾಡಿದೆ ಅಂತ ಆದ್ರೆ, ಅಥವಾ ಮಲ್ಟಿಪಲ್ ಚಾಯ್ಸ್ ಅನ್ನು ಡಿಸ್ಕಸ್ ಮಾಡಿದೆ ಅಂತ ಆದ್ರೆ, ನಿಮಗೆ 5 ಅಥವಾ 4 ಮಾರ್ಕಿನ ಪ್ರಶ್ನೆ ಅನ್ನೋದ್ರಲ್ಲಿ ಮಾಡಿಕೊಳ್ಳಿಕ್ಕಾಗ್ತದೆ ಅಲ್ವಾ. ಹಾಗಾಗಿ ನೀವು ಅಪ್ಲಿಕೇಶನ್ ಲೆವೆಲ್ ಇರಲಿ ಏನೇ ಇರಲಿ, ನೀವು ಈ ವಿಷಯಗಳನ್ನು ನೀವು ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಥವಾ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಪಾಠದಲ್ಲಿ ನೀವು ಕಲ್ತ್ಕೊಂಡ್ರೆ ನಿಮಗೆ ಯಾವ ರೀತಿಯ ಪ್ರಶ್ನೆಗಳು ಕೂಡ ನೀವು ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಒಂದೊಂದಾಗಿ ಸ್ಟಾರ್ಟ್ ಮಾಡುವ. ನೀವು ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಎಲ್ಲರಿಗೂ ಸಾಕಷ್ಟು ಸಮಯಾವಕಾಶ ಇದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ, ಕಲೀಲಿಕ್ಕೆ ಅಲ್ವಾ. ಹಾಗಾಗಿ ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿದಷ್ಟು ನಿಮ್ಮ ಜ್ಞಾನ ಬೆಳೀತದೆ. ಒಟ್ಟಿಗೆ ಕಲೀರಿ, ಒಟ್ಟಿಗೆ ಅಂಕಗಳನ್ನು ಗಳಿಸಿ, ಒಂದೇ ತರಗತಿಯಲ್ಲಿ ಮುಂದೆ ಚೆನ್ನಾಗಿ ಕುತ್ಕೊಂಡು ಕಲೀಲಿಕ್ಕೆ ಆಗ್ತದೆ ನಿಮಗೆ ಅನ್ಬೋದಲ್ಲ. ಸ್ಟಾರ್ಟ್ ಮಾಡುವ. The brain is responsible for A. Thinking, B. Regulating the heartbeat, C. Balancing the body, D. All the above. ಈ ಇಷ್ಟರಲ್ಲಿ ನಿಮ್ಮ ಆನ್ಸರ್ ಯಾವುದು? ಮಲ್ಟಿಪಲ್ ಚಾಯ್ಸ್ ಕೇಳಿ. ಅಂದ್ರೆ ಮೆದುಳು ಇದಕ್ಕೆ ಕಾರಣವಾಗಿದೆ ಅಥವಾ ಇದು ಮೆದುಳು ಮಾಡುವಂತಹ ಕೆಲಸಗಳ ಬಗ್ಗೆ ಹೇಳಿದ್ದಿಲ್ಲಿ. ಎ. ಆಲೋಚನೆ, ಬಿ. ಹೃದಯ ಬಡಿತವನ್ನು ನಿಯಂತ್ರಿಸುವುದು ಅಥವಾ ಹೃದಯ ಬಡಿತವನ್ನು ನಿಯಂತ್ರಿಸುವುದು, ಸಿ. ದೇಹವನ್ನು ಸಮತೋಲನಗೊಳಿಸುವುದು, ಡಿ. ಮೇಲಿನ ಎಲ್ಲ. ಹಾಗಾದ್ರೆ ನಿಮ್ಮ ಆನ್ಸರ್ ಯಾವ್ದಾಯ್ತು? ಮೇಲಿನ ಎಲ್ಲವೂ ನಿಮ್ಮ ಆನ್ಸರ್ ಆಗ್ಬೇಕು. ಆಲ್ ಆಫ್ ದ ಅಬೌವ್ ಆನ್ಸರ್. ಯಾಕಂದ್ರೆ ಥಿಂಕಿಂಗ್ ಮಾಡ್ತದೆ, ರೆಗ್ಯುಲೇಟಿಂಗ್ ದ ಹಾರ್ಟ್ ಬೀಟ್ ಅದರದ್ದೇ ಕೆಲಸ, ಬ್ಯಾಲೆನ್ಸಿಂಗ್ ದ ಬಾಡಿ ಕೂಡ ಅದರದ್ದೇ ಕೆಲಸ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡುವ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಪ್ಲಾಂಟ್ ಹಾರ್ಮೋನ್? ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಹಾರ್ಮೋನ್ ಅಂತ ಕೇಳಿದ್ದಾರೆ. ಇಲ್ಲಿ ಇನ್ಸುಲಿನ್, ಥೈರಾಕ್ಸಿನ್, ಈಸ್ಟ್ರೋಜನ್, ಆಕ್ಸಿನ್. ಇದಿಷ್ಟರಲ್ಲಿ ಯಾವ್ದಾಯ್ತು? ಇನ್ಸುಲಿನ್ ಎಲ್ಲರಿಗೂ ಗೊತ್ತಿರುವಂತದ್ದು. ಡಯಾಬಿಟಿಸ್ ಬರೋದು ಯಾವಾಗ? ಇನ್ಸುಲಿನ್ ಕಡಿಮೆ ಆದ್ರೆ ಅಥವಾ ಇನ್ಸುಲಿನ್ ಮಿತಿ ಮೀರಿ ಉತ್ಪತ್ತಿ ಆದ್ರೆ ಅದು ಕೆಲಸ ನಿಲ್ಲಿಸ್ತದೆ. ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಅದನ್ನು ಏನಂತ ಕರೆಯುವುದು? ಮಧುಮೇಹ ಅಂತ ಕರಿತೀವಿ ಅಲ್ವಾ. ಇನ್ಸುಲಿನ್ ಹಾಗಾದ್ರೆ ನಮ್ಮ ದೇಹದಲ್ಲಿ ಬರುವಂತದ್ದು, ಬಿಡುಗಡೆ ಆಗುವಂತಹ ಹಾರ್ಮೋನ್. ಇನ್ನು ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ, ಗಂಟಲಿನಲ್ಲಿರುವಂತದ್ದು. ಅದು ನೆನಪಾಗ್ಬೇಕು ನಿಮಗೆ. ಅದು ಗಂಟಲಿರುವುದು ಮನುಷ್ಯರಿಗೆ ಮಾತ್ರ ಅಲ್ವಾ, ಅಂದ್ರೆ ಪ್ರಾಣಿಗಳಲ್ಲಿ ಕಂಡು ಬರುವಂತದ್ದು ಇದು. ಈಸ್ಟ್ರೋಜನ್ ಇದು ಹೆಂಗಸರಲ್ಲಿ ಬಿಡುಗಡೆ ಆಗುವಂತಹ ಹಾರ್ಮೋನ್. ಸಸ್ಯಗಳಲ್ಲಿ ನಾವು ಇಡೀ ಸಸ್ಯವನ್ನು ನಾವು ಹೆಣ್ಣು ಗಂಡು ಅಂತ ನಾವು ಹೇಳುದಿಲ್ಲ ಅಲ್ವಾ, ಹಾಗಾಗಿ ಅವರಲ್ಲಿ ಇಲ್ಲ. ನೆಕ್ಸ್ಟ್ ಆಕ್ಸಿನ್ ಒಂದು ಉಳಿದದಲ್ವಾ, ಆಕ್ಸಿನ್ ಸಸ್ಯ ಹಾರ್ಮೋನ್. ಇದರ ಬಗ್ಗೆ ಮುಂದೆ ಇಂಟ್ರೆಸ್ಟಿಂಗ್ ಆದಂತಹ ಕೆಲವು ಕ್ವಶನ್ಸ್ ಮುಂದೆ ಬರ್ತದೆ ಆಯ್ತಾ. The organisms which break down the food materials outside the body and then absorbs it. ಯಾವುದು ಅಂತ ಕೇಳಿದ್ದೀನಿ. ದೇಹದ ಹೊರಗೆ ಆಹಾರ ಪದಾರ್ಥಗಳನ್ನು ಒಡೆದು ಅನಂತರ ಅದನ್ನು ಹೀರಿಕೊಳ್ಳುವಂಥದ್ದು, ಅಂದ್ರೆ ಅದರಿಂದ ಶಕ್ತಿಯನ್ನು ಪಡೆಯುವಂಥದ್ದು ಯಾವುದು ಅಂತ. ನಮ್ಮ ದೇಹದಲ್ಲೆಲ್ಲ ದೇಹದ ಒಳಗೆ ಅಲ್ವಾ. ಹಾಗಾಗಿ ಇಲ್ಲಿ ಕೇಳಿದ್ದು ಪ್ರಶ್ನೆ. ಬ್ರೆಡ್ ಮೋಲ್ಡ್, ಈಸ್ಟ್, ಮಶ್ರೂಮ್, ಆಲ್ ಅಬೌವ್ ಅಥವಾ ಅಬೌವ್ ಆಲ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಬ್ರೆಡ್ ಅಲ್ಲ ಇದು. ಬ್ರೆಡ್ ಮೋಲ್ಡ್ ಅಂದ್ರೆ ಬ್ರೆಡ್ಡಿನ ಮೇಲೆ ಬೆಳೆಯುವಂತಹ ಏನು ಕಪ್ಪಗೆ ಕಪ್ಪಗೆ ಇರ್ಬೋದು, ಬೆಳ್ಳಗೆ ಇರ್ಬೋದು, ಒಂದು ರೀತಿಯ ಬೂಸ್ಟ್ ತರ ಬೆಳೀತದೆ. ನೀವು 2 ದಿವಸ ಬ್ರೆಡ್ ಅನ್ನು ಹೊರಗಡೆ ಇಟ್ಟರೆ ಅದನ್ನು ಬ್ರೆಡ್ ಮೋಲ್ಡ್ ಅಂತ ಕರೆಯುದು. ಬೇರೆ ಫುಡ್ ಅಲ್ಲಿಯೂ ಮೇಲ್ಗಡೆ ಬೆಳೀತದೆ, ಅದನ್ನು ಬ್ರೆಡ್ ಮೋಲ್ಡ್ ಅಂತ ಹೇಳುದು. ಈಸ್ಟ್ ನಿಮಗೆ ಗೊತ್ತಿದೆ, ಇಡ್ಲಿಗೆಲ್ಲ ಹಾಕ್ತಿರಲ್ಲ ಅದು. ಮಶ್ರೂಮ್ ಅಂದ್ರೆ ನಾಯಿಕೊಡೆ. ಇದರ ಬಗ್ಗೆನೂ ಗೊತ್ತಿದೆ ನಿಮಗೆ, ಎಲ್ಲಿ ಬೆಳೀತದೆ, ಅದು ಕೊಳೆಯುತ್ತಿರುವಂತಹ ವಸ್ತುಗಳ ಮೇಲೆ ಅದು ಬೆಳೆಯುವಂತದ್ದು ಅಂತ ಗೊತ್ತಿದೆ. ಹಾಗಾದ್ರೆ ನಿಮ್ಮ ಆನ್ಸರ್ ಯಾವ್ದಾಗ್ಬೇಕು? ಇಲ್ಲಿ ಮೇಲಿನ ಎಲ್ಲವೂ. ಯಾಕಂದ್ರೆ ಇವುಗಳೆಲ್ಲವೂ ಈಗ ಮಶ್ರೂಮ್ ಆದ್ರೂ ಕೂಡ ಅದು ಅಲ್ಲಿದ್ದಂತಹ ಆಹಾರ ವಸ್ತುವನ್ನು ಒಡೆದು ಅದರಿಂದ ಶಕ್ತಿಯನ್ನು ಪಡೆಯುವಂಥದ್ದು. ಹಾಗಾಗಿ ನಿಮ್ಮ ಆನ್ಸರ್ ಯಾವುದು? ಮೇಲಿನ ಎಲ್ಲವೂ. ಇದಕ್ಕೆ ಇಲ್ಲಿ ಮನುಷ್ಯನನ್ನು ಕೊಟ್ರೆ ಮನುಷ್ಯನನ್ನು ಹೊರತಾಗಿ ಮನುಷ್ಯ ಅದಕ್ಕೆ ಸಂಬಂಧಪಟ್ಟಿಲ್ಲ. ದ ಹಾರ್ಮೋನ್ ವಿಚ್ ರೆಗ್ಯುಲೇಟ್ಸ್ ಮೆಟಬಾಲಿಸಮ್. ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಎಡ್ರಿನಾಲಿನ್, ಈಸ್ಟ್ರೋಜನ್, ಥೈರಾಕ್ಸಿನ್, ಪಿಟ್ಯೂಟರಿ. ಈಸ್ಟ್ರೋಜನ್ ಹೆಂಗಸರಲ್ಲಿ ಬಿಡುಗಡೆ ಆಗುವಂತದ್ದು ಅಂತ ಹೇಳಿದ ಕೂಡ ಅದೇನಕ್ಕಾಯ್ತು? ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟದ್ದಾಯ್ತು. ಹಾಗಾಗಿ ಅದಲ್ಲ. ಇನ್ನೊಂದು ಥೈರಾಕ್ಸಿನ್, ಚಯಾಪಚಯ ಕ್ರಿಯೆ ನಿಯಂತ್ರಿಸುವಲ್ಲಿ ಥೈರಾಕ್ಸಿನ್ ನೀವು ಆಲೋಚನೆ ಮಾಡಿರ್ಬೇಕಾಗಿ ಅದನ್ನು ಬದಿಗಿಟ್ಕೊಳ್ಳಿ. ಎಡ್ರಿನಾಲಿನ್, ನಾರಾಎಡ್ರಿನಾಲಿನ್ ಇದೆಲ್ಲ ಯಾವುದಲ್ಲಿ? ನಮ್ಮ ಮೂತ್ರಪಿಂಡಗಳಲ್ಲಿ ಸ್ರವಣೆ ಆಗುವಂಥದ್ದು. ಮೂತ್ರಪಿಂಡದ ಮೇಲ್ಭಾಗದಲ್ಲಿ ಎಡ್ರಿನಲ್ ಗ್ರಂಥಿ ಇದೆಯಲ್ಲ, ಅದರಲ್ಲಿ ಬಿಡುಗಡೆ ಆಗುವಂತಹ ಹಾರ್ಮೋನ್ ಇದು. ಪಿಟ್ಯೂಟರಿ ನಮ್ಮ
ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುವಂತದ್ದು ಅಂತ. ಇಲ್ಲಿ ಕೇಳಿದ್ದವರು ಚಯಾಪಚಯ ಕ್ರಿಯೆಯನ್ನು, ಹಾಗಾದ್ರೆ ನಿಮ್ಮ ಆನ್ಸರ್ ಯಾವ್ದಾಯ್ತು? ಥೈರಾಕ್ಸಿನ್ ಆಯ್ತು. ಹಾಗಾಗಿ ನೋಡಿದ ತಕ್ಷಣ ಪಿಟ್ಯೂಟರಿ ಅದಕ್ಕೆ ಸಂಬಂಧಪಟ್ಟದಲ್ವಾ ಅಂತ ಆರ್ಗ್ಯೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಪಿಟ್ಯೂಟರಿ ಮುಂದೆ ಇನ್ನೊಂದು ಪ್ರಶ್ನೆ ಬರ್ತದೆ, ಆಗ ನಿಮಗೆ ಹೇಳ್ತೇನೆ. ಅದರಲ್ಲಿ ಬಹಳಷ್ಟು ಹಾರ್ಮೋನ್ಗಳ ಸ್ರವಣೆ ಆಗ್ತದೆ. ಇಲ್ಲಿ ಕೇಳಿದ ಬರೇ ಮೆಟಬಾಲಿಸಮ್, ಇಲ್ಲಿ ಥೈರಾಕ್ಸಿನ್ ಕೊಟ್ಟಿದ್ದಾರೆ, ಹಾಗಾಗಿ ಥೈರಾಕ್ಸಿನ್ ಅನ್ನೇ ನೀವು ಬರಿಬೇಕು. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ದ ಹಾರ್ಮೋನ್ ಸೆಕ್ರಿಯೇಟೆಡ್ ಇನ್ ಪ್ಯೂಬರ್ಟಿ ಸ್ಟೇಜ್ ಆಫ್ ಮೇಲ್. ಇಲ್ಲಿ ಪುರುಷನ ಪ್ರೌಢಾವಸ್ಥೆಯಲ್ಲಿ ಸ್ರವಿಸುವಂತಹ ಹಾರ್ಮೋನ್ ಯಾವುದು ಅಂತ ಕೇಳಿದ್ದು. ಎಡ್ರಿನಾಲಿನ್ ಅಲ್ಲ ಅಂತ ಆಯ್ತು. ಆಗ ಕಿಡ್ನಿಯ ಮೇಲೆ ಎಡ್ರಿನಲ್ ಗ್ರಂಥಿ ಅಂತ ಹೇಳಿದ್ನಲ್ಲ. ಇನ್ಸುಲಿನ್ ಆಗ್ಲೇ ಹೇಳಿದೆ ನಾನು ಯಾವ್ದಕ್ಕೆ ಅಂತ. ಇನ್ನು ಈಸ್ಟ್ರೋಜನ್ ಹೇಳಿದೆ ಹೆಂಗಸರಲ್ಲಿ ಅಂತ ಹೇಳಿ ಆಗಿದಲ್ಲ. ಹಾಗಾಗಿ ಯಾವ್ದಾಯ್ತು ನಿಮ್ಮ ಆನ್ಸರ್ ಇಲ್ಲಿ? ಟೆಸ್ಟೋಸ್ಟಿರಾನ್. ನಾನು ಒಟ್ಟೊಟ್ಟಿಗೆ ಈ ತರದ ಪ್ರಶ್ನೆಗಳನ್ನು ತಕೊಂಡದ್ದು ಯಾಕಂದ್ರೆ ನಿಮಗೆ ಕಂಪೇರ್ ಮಾಡಿಕೊಂಡು ನೀವು ಸ್ಟಡಿ ಮಾಡಿದ್ರೆ ನಿಮಗೆ ಹೆಚ್ಚು ನೆನಪಿರ್ತದೆ. ನೀವು ಒಂದೇ ವಿಷಯವನ್ನು ಕಲಿತಾ ಹೋಗುವುದಕ್ಕಿಂತ ನೀವು 4-5 ವಿಷಯಗಳನ್ನು ಜೊತೆಗೆ ತೆಕ್ಕೊಂಡು ಕಲಿಬೇಕು. ಗ್ರೂಪ್ ಡಿಸ್ಕಷನ್ ಅಲ್ಲಿ ಹೇಗೆ ನೀವು ಒಟ್ಟಿಗೆ ಕಲಿತು ನೆನಪಿರ್ತದೆ, ಅದೇ ತರ ಪ್ರಶ್ನೆಗಳನ್ನು ಕೂಡ ನೀವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ರೆ ನನಗನ್ಸಿದಾಗೆ ಅದು ಹೆಚ್ಚು ನೆನಪಿನಲ್ಲಿ ಉಳಿಯುವಂತದ್ದಾಗ್ತದೆ. ಒಂದನ್ನೇ ನೀವು ಕಲ್ತು ಆಗುವಾಗ ಇನ್ನೊಂದಕ್ಕೆ ಹೋಗುವಾಗ ಅದು ಮರೆಯುವುದು ಜಾಸ್ತಿ ಆಗ್ತದೆ. ಹಾಗಾಗಿ ಎಕ್ಸರ್ಸೈಸ್ ಮಾಡುವಾಗಲಿ ನೀವು ತುಂಬಾ ವಿಷಯಗಳನ್ನು ಜೊತೆಗೆ ತೆಕ್ಕೊಳ್ಳುವಂತಹ ಒಂದು ಅಭ್ಯಾಸ ಮಾಡಿ. ಫಸ್ಟಿಗೆ ಸ್ವಲ್ಪ ಅದು ಕಷ್ಟ ಅಂತ ಅನಿಸ್ತದೆ, ಮತ್ತೆ ನಿಮಗೆ ಅದು ಸುಲಭ, ಅದೇ ಒಳ್ಳೇದು ಅಂತ ಅನಿಸ್ತದೆ. ನೋಡಿ, ಪುರುಷನ ಪ್ರೌಢಾವಸ್ಥೆಯಲ್ಲಿ ಸ್ರವಿಸುವಂತಹ ಹಾರ್ಮೋನ್ ಯಾವ್ದು? ಹಾಗಾದ್ರೆ ಟೆಸ್ಟೋಸ್ಟಿರಾನ್. ಲೇಡೀಸ್ ಅಲ್ಲಿ ಯಾವ್ದು ಅಂತ ಹೇಳಿದ್ನ? ಈಸ್ಟ್ರೋಜನ್. ಎರಡು ಕೂಡ ನೆನಪಿಟ್ಕೊಳ್ಳಿ. ದ ಪ್ಲಾಂಟ್ ಹಾರ್ಮೋನ್ ವಿಚ್ ಇಸ್ ಶೇಡ್ ಲವಿಂಗ್. ನೆರಳನ್ನು ಪ್ರೀತಿಸುವಂತಹ ಸಸ್ಯ ಹಾರ್ಮೋನ್ ಯಾವುದು? ಇದು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಒಂದು ಪ್ರಶ್ನೆ ಬಂದಿತ್ತು ಇದರಲ್ಲಿ. ಯಾವುದು? ಸಸ್ಯದ ಕುಡಿ ಅಂದ್ರೆ ಬಟಾಣಿ ಗಿಡದ ತುದಿಯದು ಹೇಗೆ ಸುತ್ತಿಕೊಳ್ತದೆ ಅಂತ ಏನೋ ಒಂದು ಪ್ರಶ್ನೆ ಇತ್ತಲ್ವಾ? ಹಾಗಾದ್ರೆ ಅದನ್ನು ನೆನಪಿಸಿಕೊಳ್ಬೇಕು. ಅಂದ್ರೆ ಎಲ್ಲಿಯೋ ಕಲ್ತದ್ದನ್ನು ನೀವು ಪ್ರಶ್ನೆಗಳು ಬಂದಾಗ ಅದಕ್ಕೆ ಅನ್ವಯ ಮಾಡಿಕೊಂಡು ಅಭ್ಯಾಸ ಮಾಡ್ಬೇಕು. ನೆರಳನ್ನು ಪ್ರೀತಿಸುವಂತದ್ದು ಅಂತ ಯಾಕೆ ಹೇಳಿದ್ದಾರೆ ಇಲ್ಲಿ? ನೆರಳಿಗೆ ಹಾಗಾದ್ರೆ ಅದು ಹೆಚ್ಚು ಹೋಗ್ತದೆ ಅಂತ ಆಯ್ತು. ಅಂದ್ರೆ ಬೆಳಕು ಇಲ್ಲದೆ ಇರುವಲ್ಲಿಗೆ ಅದು ಹೋಗ್ತದೆ ಅಂತ ಆಯ್ತು. ಯಾವುದದು? ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕಂ. ಯಾವ್ದು ನಿಮ್ಮ ಆನ್ಸರ್? ಆಕ್ಸಿನ್. ನೆಕ್ಸ್ಟ್, ಆಕ್ಸಿನ್. ರಿಪ್ರೊಡಕ್ಷನ್ ಇನ್ ಪ್ಲನೇರಿಯಾ, ಬಡ್ಡಿಂಗ್, ಫಿಷನ್, ರೀಜನರೇಷನ್, ಫ್ರಾಗ್ಮೆಂಟೇಶನ್. ಇಲ್ಲಿ ರಿಪ್ರೊಡಕ್ಷನ್ ಪ್ಲನೇರಿಯಾದಲ್ಲಿ ಸಂತಾನೋತ್ಪತ್ತಿಯ ವಿಧ ಯಾವುದು ಅಂತ ಕೇಳಿದ್ದು. ಬಡ್ಡಿಂಗ್ ಅಂದ್ರೆ ನೀವು ಈಸ್ಟ್ ನಲ್ಲಿ ನೋಡಿ, ಒಂದು ಕೋಶದ ಮೇಲೆ ಇನ್ನೊಂದು ಕೋಶ ಸಣ್ಣದಾಗಿ ಬೆಳೆದು ದೊಡ್ಡದಾಗ್ತಾ ಹೋಗ್ತದಲ್ಲ, ಅದು ಬಡ್ಡಿಂಗ್. ವಿದಳನೆ ಅಂದ್ರೆ ಉದಾಹರಣೆಗೆ ಯಾವುದು? ದೇಹ ಎರಡಾಗಿ ವಿಭಜನೆ ಆಗುವಂತದ್ದು ಅಮೀಬದೆಲ್ಲ ವಿಭಜನೆಗೆ ತಗೊಳ್ಬಹುದು. ಇನ್ನೊಂದು ಪುನರುತ್ಪಾದನೆ ಮತ್ತು ವಿಘಟನೆ. ವಿಘಟನೆ ಅಂತ ಶಬ್ದ ಇಲ್ಲ. ಅಂದ್ರೆ ವಿಘಟನೆ ಒಂದು ಪ್ರಕ್ರಿಯೆ, ಅದು ಸಂತಾನೋತ್ಪತ್ತಿಯ ಒಂದು ವಿಧ ಅಲ್ಲ. ಹಾಗಾಗಿ ಇಲ್ಲಿ ನಿಮ್ಮ ಇಲ್ಲಿ ವಿಘಟನೆ ಆದ ನಂತರ ಪುನರುತ್ಪಾದನೆ ಆಗುವಂತದ್ದು. ಹಾಗಾಗಿ ಪುನರುತ್ಪಾದನೆಯನ್ನು ನೀವು ತಕೊಳ್ಬೇಕಾದ ಆನ್ಸರ್. ಪುನರುತ್ಪಾದನೆ ಆಗುದು ಯಾವುದರಲ್ಲಿ? ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ಆಗ್ತದೆ. ಇಲ್ಲಿ ಚಿತ್ರ ತೋರಿಸಿದೆ ನೋಡಿ. ಪುನರುತ್ಪಾದನೆ ಇಲ್ಲಿ ಫ್ರಾಗ್ಮೆಂಟೇಶನ್ ಇದುವೇ, ಯಾವ್ದಿಲ್ಲಿ ಕಟ್ ಆಗಿದೆಲ್ಲ, ಇದು ಫ್ರಾಗ್ಮೆಂಟೇಶನ್. ಇಲ್ಲಿ ವಿಘಟನೆ ಆಗಿದೆ ಅದರದ್ದು, ಅಥವಾ ಕಟ್ ಆಗಿದೆ ಅಥವಾ ತುಂಡಾಗಿದೆ ಅಲ್ವಾ? ಅದುವೇ ಮುಂದೆ ಏನಾಗ್ತದೆ ಅದಕ್ಕೆ ಇಲ್ಲಿ ನಿಮಗೆ ಅದರ ಹಿಂಬದಿಯ ಪೋರ್ಷನ್ 3 ಕಟ್ಟಾಗಿದೆ, 3 ಭಾಗಗಳಾಗಿ ತುಂಡಾಗಿದೆ. ಇದು ಅದರ 3 ಭಾಗಗಳು ಅದರ ದೇಹದ ಉಳಿದ ಭಾಗಗಳನ್ನು ಬೆಳೆಸಿಕೊಳ್ತದೆ. ನೀವು ಹಲ್ಲಿಯನ್ನೆಲ್ಲ ನೋಡಿರ್ತೀರಿ ಅಲ್ವಾ? ಬಾಲ ಕಟ್ಟಾಗಿರ್ತದೆ, ಅದು ಮತ್ತೆ ಬಾಲವನ್ನು ಬೆಳೆಸಿಕೊಳ್ತದೆ. ಹಾಗಂತ ಮನುಷ್ಯನಿಗೆ ಕೈ ಕಟ್ಟಾದ್ರೆ ಮತ್ತೆ ಕೈ ಬೆಳೆಯುವುದಿಲ್ಲ ಅಲ್ವಾ? ಅಂದ್ರೆ ನಮ್ಮಲ್ಲಿ ಪುನರುತ್ಪಾದನೆಯ ಅಂಶ ಇಲ್ಲ. ಸಸ್ಯಗಳಲ್ಲಿ ಇದೆ. ಕಾಂಡವನ್ನು ಕತ್ತರಿಸಿದ್ರೆ ಕಾಂಡ ಬೆಳೀತದೆ ಅಲ್ವಾ? ಅದು ಟೊಟಿಪೊಟೆನ್ಸಿ ಅಂತ ಹೇಳ್ತಾರೆ. ಅದು ಇನ್ನೊಂದು ಸಂದರ್ಭ ಬಂದಾಗ ನೋಡುವ. 8ನೇ ಪ್ರಶ್ನೆ ನೋಡಿ. ನೇಮ್ ದ ಹಾರ್ಮೋನ್ ದಟ್ ಹೆಲ್ಪ್ಸ್ ಇನ್ ರೆಗ್ಯುಲೇಟಿಂಗ್ ಲೆವೆಲ್ ಆಫ್ ಶುಗರ್ ಇನ್ ಅವರ್ ಬ್ಲಡ್. ನೇಮ್ ದ ಗ್ಲ್ಯಾಂಡ್ ದಟ್ ಸೆಕ್ರೇಟ್ಸ್ ಇಟ್. ಇಲ್ಲಿ ನಮ್ಮ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನ್ ಅನ್ನು ಹೆಸರಿಸಿ. ಈಗಾಗಲೇ ನಾನು ಹೇಳಿದೆ, ಬೇರೆ ಪ್ರಶ್ನೆ ಉತ್ತರದಲ್ಲಿ ಹೇಳಿದೆ ಅಲ್ವಾ? ನೋಡಿ, ಒಂದೊಂದು ನಾನು ಅದನ್ನೇ ಹೇಳಿದ್ದು. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಆ ವಿಷಯಗಳನ್ನು ಹೇಳ್ತೇವೆ ಅಲ್ವಾ? ಅದನ್ನು ಸ್ರವಿಸುವಂತಹ ಗ್ರಂಥಿಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ದ ಹಾರ್ಮೋನ್ ದ್ಯಾಟ್ ಹೆಲ್ಪ್ಸ್ ಇನ್ regulating sugar level or level of sugar in our blood is insulin. The gland that secretes it is pancreas. Pancreas ನಲ್ಲಿ ಅದು ಬಿಡುಗಡೆ ಆಗುವಂತದ್ದು. ಅದರಲ್ಲಿ ಮತ್ತೆ
ಏನು ಆಲ್ಫಾ ಕೋಶಗಳು, ಬೀಟಾ ಕೋಶಗಳು ಅಂತ ಬೇರೆ ಬೇರೆ ವಿಧಗಳೆಲ್ಲ ಇದೆ. ನಮ್ಮ ಅಂದ್ರೆ ಲ್ಯಾಂಗರೆನ್ಸ್ ಪುಟ್ಟ ದ್ವೀಪ ಅಂತೆಲ್ಲ ಬಂದಿವಲ್ಲ, ಇಲ್ಲಿ ಪ್ಯಾಂಕ್ರಿಯಾಸ್ ಬರೋದು ಸಾಕು. ರಕ್ತದಲ್ಲಿ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನ್ ಅನ್ನು ಹೆಸರಿಸಿ, ಅದು ಸ್ರವಿಸುವ ಗ್ರಂಥಿಯನ್ನು ಹೆಸರಿಸಿ ಅಂತ ಹೇಳಿ ಪ್ರಶ್ನೆ ಇರುವುದು. ನಮ್ಮ ರಕ್ತದಲ್ಲಿ ಇನ್ಸುಲಿನ್ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನ್. ಇದನ್ನು ಸ್ರವಿಸುವ ಗ್ರಂಥಿ ಮೇದೋಜೀರಕ ಗ್ರಂಥಿ. ನೆಕ್ಸ್ಟ್ ಪ್ರಶ್ನೆ ನೋಡುವ. ವೈ ಈಸ್ ಇಟ್ ಅಡ್ವೈಸ್ಡ್ ಟು ಯೂಸ್ ಅಯೋಡೈಸ್ಡ್ ಸಾಲ್ಟ್ ಇನ್ ಅವರ್ ಡಯಟ್? ಇದು ನನ್ನ ಮೊದಲಿನ ವಿಡಿಯೋಗಳನ್ನು ನೋಡಿದವರಿಗೆ ಬೇಕಾದಷ್ಟು ಸತ್ಯದು ಬಂದಿದೆ ಈ ಪ್ರಶ್ನೆಗಳು. ಅಂದ್ರೆ ಇದು ನಿಮಗೆ 10ನೇ ತರಗತಿಯ ವಿಷಯ ಆದ್ರೂ ಕೂಡ ಇದು ನೀವು ಮುಂದೆ ತಗೊಳ್ಬಹುದಾದಂತಹ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆಯಲ್ಲ, ಅದರಲ್ಲೆಲ್ಲ ಬರುವಂತಹ ಪ್ರಶ್ನೆ. ಹಾಗಾಗಿ ನೆನಪಿಟ್ಟುಕೊಳ್ಳಿ. ಆಲ್ರೆಡಿ ಅದನ್ನು ನೋಡಿದ ಮಕ್ಕಳಿಗೆ ಇದು ಇದೇನು ಇಷ್ಟು ಸುಲಭದ್ದು ಕೊಟ್ಟಿದ್ದೀರಿ ಅಂತ ಕಾಣಬಹುದು. ಈಗ 10ನೇ ತರಗತಿಯ ವಿಷಯ ನಿಮಗೆ ಅಲ್ಲಿ ಬರುವುದು ನಿಮಗೆ ಹೇಳಲಿಕ್ಕೆ ಅಷ್ಟೇ. 8, 9, 10ನೇ ತರಗತಿಯ ವಿಷಯಗಳೇ ನಿಮಗೆ ಮುಂದೆ ಸಾಮಾನ್ಯ ಹೆಚ್ಚಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ನೀವು ಬರೀತೀರಿ ನೀವು ಮುಂದೆ ಅಲ್ವಾ, ಅದರಲ್ಲಿ ಇರುವುದೆಲ್ಲ ನಿಮ್ಮ 8th, 9th, 10th ಸಿಲೆಬಸ್ ಇರುವುದು. ಹಾಗಾಗಿ ನೀವು ಈಗ ಎಲ್ಲ ವಿಷಯಗಳನ್ನ ಚೆನ್ನಾಗಿ ಕಲಿತುಕೊಂಡು ಯಾವ ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೇಕು ಅಂತ ಥಿಂಕ್ ಮಾಡಿಕೊಂಡ್ರೆ ನಿಮಗೆ ಮುಂದೆ ಬಹಳ ಸುಲಭ ಆಗ್ತದೆ. ಎಲ್ಲ ಪರೀಕ್ಷೆಗಳನ್ನು ಆರಾಮ್ಸೆ ಎದುರಿಸಬಹುದು. ವೈ ಈಸ್ ಇಟ್ ಅಡ್ವೈಸ್ಡ್ ಟು ಯೂಸ್ ಅಯೋಡೈಸ್ಡ್ ಸಾಲ್ಟ್ ಇನ್ ಅವರ್ ಡಯಟ್? ಕ್ವಶನ್ ಅಲ್ವಾ. ನಮ್ಮ ಆಹಾರದಲ್ಲಿ ಅಯೋಡೀಕರಿಸಿದ ಉಪ್ಪನ್ನು ನಾವು ಯಾಕೆ ಬಳಸಬೇಕು ಅಂತ ಸೂಚಿಸಿದ್ದಾರೆ ಅಂತ ಕೇಳಿ. It is advised to use iodized salt in our diet because it is necessary for the thyroid gland to make thyroxine hormone. ಥೈರಾಕ್ಸಿನ್ ಹಾರ್ಮೋನ್ ಬಗ್ಗೆ ಆಗ ಹೇಳಿದೆ. ಗಂಟಲಲ್ಲಿ ಯಾವುದು ಥೈರಾಯ್ಡ್ ಗ್ರಂಥಿ ಇದೆ, ಆ ಶ್ವಾಸನಳಿಗೆ ಮೇಲ್ಭಾಗದಲ್ಲಿ ಇರುವಂತದ್ದು. ಹಾಗೆ ಅದು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡ್ಬೇಕಿದ್ರೆ ಅದಕ್ಕೆ ಅಯೋಡಿನ್ ಅಲ್ವಾ. ಹಾಗಾಗಿ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನ್ ಮಾಡಲು ಅಥವಾ ತಯಾರು ಮಾಡಲು ಅಗತ್ಯವಾದ ಅಯೋಡೈಸ್ಡ್ ಸಾಲ್ಟ್ ಅಲ್ಲಿ ಇರುವ ಕಾರಣ ಅಥವಾ ಅಯೋಡೀಕರಿಸಿದ ಉಪ್ಪಿನಲ್ಲಿ ಇರುವ ಕಾರಣ ಅದನ್ನು ನಮ್ಮ ಆಹಾರದಲ್ಲಿ ಸೇವಿಸಬೇಕು ಅಂತ ಸೂಚಿಸಲಾಗಿದೆ. ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಇದ್ದವರಿಗೆ ಅಯೋಡಿನ್ ಸಾಕಷ್ಟು ಸಿಗ್ತದೆ. ಇಲ್ಲಿ ಬೀಸುವಂತಹ ಗಾಳಿ ಇರ್ಬೋದು, ನೀರಿರ್ಬೋದು, ಇರುವ ಆಹಾರ, ಇಲ್ಲಿ ಬೆಳೆಯುವಂತಹ ಆಹಾರ ಬೆಳೆಗಳಿದೆಯಲ್ಲ ಅವುಗಳಲ್ಲೆಲ್ಲೋ ನಮಗೆ ಅಯೋಡಿನ್ ಸಿಗ್ತದೆ. ಸಮುದ್ರದ ಮೀನು ಇದೆಲ್ಲ. ಇನ್ನು ಒಳನಾಡಿನಲ್ಲಿ ಇರುವವರು, ಅವರು ಮೀನನ್ನೆಲ್ಲ ತಿನ್ನದೇ ಇರುವವರು ಮತ್ತು ಏನು ವೈಟ್ ಸಾಲ್ಟ್ ಶುದ್ಧೀಕರಿಸಿದಂತಹ ಬರೇ ಉಪ್ಪನ್ನು ಅವರು ಬಳಸ್ತಾ ಇದ್ರೆ ಅವರಿಗೆ ಅಯೋಡಿನ ಕೊರತೆ ಬರ್ತದೆ. ಯಾಕಂದ್ರೆ ಅಲ್ಲಿ ಗಾಳಿ ನೀರಿನಲ್ಲಿ ಆಹಾರದಲ್ಲಿ ಇಲ್ವಲ್ಲ. ಹಾಗಾಗಿ ಅವರು ಇದನ್ನು ಅಯೋಡೀಕರಿಸಿದ ಉಪ್ಪನ್ನು ಅವರು ಸೇವಿಸಬೇಕು. ಹಾಗಾಗಿ ಇದು ನಿಮ್ಮ ಜೀವನಕ್ಕೆ ಬೇಕಾದಂತಹ ಒಂದು ಬಹಳ ಪ್ರಮುಖವಾದ ಅಂಶ. ಇದು ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಗಿವ್ ಒನ್ ಎಕ್ಸಾಂಪಲ್ ಆಫ್ ಎ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಂಡ್ ಎ ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ ಅಂತ ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬೇಕೀಗ, ಒಂದು ಸಸ್ಯ ಬೆಳವಣಿಗೆಯ ಪ್ರವರ್ತಕರು, ಇಲ್ಲಿ ಪ್ರವರ್ತಕ ಅಂತ ಶಬ್ದ ಕೊಟ್ಟಿದ್ದಾರೆ. ಯಾವ್ದಕ್ಕಿದು? ಹಾರ್ಮೋನನ್ನೇ ಪ್ರವರ್ತಕ ಅಂತ ಹೇಳಿದ್ದು. ಮತ್ತು ಸಸ್ಯ ಬೆಳವಣಿಗೆಯ ಪ್ರತಿರೋಧಕಕ್ಕೆ ಒಂದೊಂದು ಉದಾಹರಣೆ ಕೊಡ್ಬೇಕಂತೆ ನೀವು. ಹಾಗಾದ್ರೆ ಇಲ್ಲಿ ಪ್ರಮೋಟರ್ ಮತ್ತು ಇನ್ಹಿಬಿಟರ್ಗೆ ಡಿಫ್ರೆನ್ಸ್ ಏನು? ಒಂದು ಅದನ್ನು ಜಾಸ್ತಿ ಬೆಳೆಯುವ ಹಾಗೆ ಮಾಡ್ತದೆ, ಇನ್ನೊಂದು ಕಡಿಮೆ ಬೆಳೆಯುವ ಹಾಗೆ ಅಥವಾ ಅದರ ಬೆಳವಣಿಗೆಯನ್ನು ತಡೆ ಹಿಡಿತದೆ. ಅದಕ್ಕೆ ನಾವು ಪ್ರತಿರೋಧಕ ಅಥವಾ ಇನ್ಹಿಬಿಟರ್ ಅಂತ ಕರೆಯೋದು. ಹಾಗಾದ್ರೆ ಇಲ್ಲಿ ಆನ್ಸರ್ ಎಂತದು? ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಯಾವುದು? ಸೈಟೋಕೈನಿನ್. ಪ್ಲಾಂಟ್ ಗ್ರೋತ್ ಇನ್ಹಿಬಿಟರ್ ಅಬ್ಸಿಸಿಕ್ ಆಸಿಡ್. ಅಬ್ಸಿಸಿಕ್ ಆಸಿಡ್ ಈ ಮೊಗ್ಗ ಆಗುವುದನ್ನೆಲ್ಲ ಡಿಲೇ ಮಾಡ್ತದೆ. ಮೊಗ್ಗ ಅರಳ್ತದಲ್ಲ, ಅದನ್ನೆಲ್ಲ ಡಿಲೇ ಮಾಡ್ತದೆ. ಎಲೆ ಉದುರುವುದನ್ನು ತಡೆಯುವಂಥದ್ದು, ಈ ತರದ ಕೆಲಸಗಳನ್ನು ಅದು ಮಾಡುವಂಥದ್ದು. ಯಾವುದೇ ಅಬ್ಸಿಸಿಕ್ ಆಸಿಡ್. ಸಸ್ಯ ಬೆಳವಣಿಗೆ ಹಾರ್ಮೋನ್ ಇದು ಸೈಟೋಕೈನಿನ್. ಆಯ್ತಾ? ಬೆಳವಣಿಗೆ ಆಗ್ಲಿಕ್ಕೆ, ಕೋಶಗಳು ಹೆಚ್ಚು ವಿಭಜನೆ ಆಗ್ಲಿಕ್ಕೆ ಇದೆಲ್ಲ ಸಹಾಯ ಮಾಡುವಂಥದ್ದು ಇದು. ಸಸ್ಯ ಬೆಳವಣಿಗೆ ಪ್ರತಿರೋಧಕ ಅಬ್ಸಿಸಿಕ್ ಆಮ್ಲ. ಅಬ್ಸಿಸಿಕ್ ಆಮ್ಲವನ್ನು ನೀವು ಒಂದು ಸಸ್ಯಕ್ಕೆ ನೀಡಿದ್ರೆ ಅದರ ಗ್ರೋತ್ ಬಹಳ ಸ್ಲೋ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದು ಫಾಸ್ಟ್ ಆಗಿ ಬೆಳೆಯುವಂತಹ ಗಿಡ ಆಗಿರ್ಬೋದು, ಆದ್ರೆ ಬಹಳ ಸ್ಲೋ ಆಗ್ತಾ ಹೋಗ್ತದೆ ಅದರ ಬೆಳವಣಿಗೆ. ಅಂದ್ರೆ ಅದು ಇನ್ಹಿಬಿಟರ್ ಅಥವಾ ಪ್ರತಿರೋಧಕ. ಅದರ ಮೀನಿಂಗ್ ತಿಳ್ಕೊಳ್ಳಿ ಫಸ್ಟ್, ಅದು ಇಂಪಾರ್ಟೆಂಟ್. Abscisic acid promotes the dormancy in seeds and it also promotes closing of stomata. It promotes falling of leaves. ಇಲ್ಲಿ ಈ ಯಾವುದು ಅಬ್ಸಿಸಿಕ್ ಆಸಿಡ್ ನಿಮಗೆ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು. ಒಂದು ಬೀಜ ಮೊಳೆಯುವಿಕೆಯನ್ನು ತಡೆಯಬೇಕಾಗಿದೆ ಅಥವಾ ಅದು
ನಿಧಾನವಾಗಿ ಮೊಳೆಯುವಿಕೆ ಆಗಬೇಕಾಗಿದೆ. ಆಗ ನೀವು ಯಾವ ಹಾರ್ಮೋನ್ ಅನ್ನು ಅದಕ್ಕೆ ಕೊಡಬಹುದು ಅಥವಾ ಯಾವ ಹಾರ್ಮೋನ್ ನಲ್ಲಿ ಅದನ್ನು ಸಂಸ್ಕರಿಸಬಹುದು, ಈ ರೀತಿ ಪ್ರಶ್ನೆ ಕೊಟ್ಟರೆ ನೀವು ಆಗ ಅಬ್ಸಿಸಿಕ್ ಆಸಿಡ್ ಅನ್ನು ಹಾಕಬೇಕು. ಅಬ್ಸಿಸಿಕ್ ಆಸಿಡ್ ನಿಮ್ಮ ಆನ್ಸರ್ ಆಗ್ತದೆ. ಅದೇ ತರ ಸ್ಟೊಮ್ಯಾಟ ಮುಚ್ಚಲಿಕ್ಕೆ ಯಾವ ಹಾರ್ಮೋನು ಅಥವಾ ಯಾವ ಕೆಮಿಕಲ್ ಸಸ್ಯದಲ್ಲಿ ಬಿಡುಗಡೆ ಆಗುವಂತದ್ದು ಹೆಲ್ಪ್ ಮಾಡ್ತದೆ, ಈ ತರದ ಪ್ರಶ್ನೆಯೂ ಕೇಳಬಹುದು. ಆಗ್ಲೂ ನಿಮ್ಮ ಆನ್ಸರ್ ಅಬ್ಸಿಸಿಕ್ ಆಸಿಡ್. ಇನ್ನೊಂದು ಇದು ಎಲೆಗಳು ಉದುರ್ಲಿಕ್ಕೆ ಸಸ್ಯಗಳು ಚಳಿಗಾಲದಲ್ಲಿ ಎಲೆ ಉದುರಿಸ್ತವಲ್ಲ, ಈ ಎಲೆ ಉದುರಿಸ್ಲಿಕ್ಕೆ ಸಹಾಯಕವಾಗುವಂತಹ ಕೆಮಿಕಲ್ ಯಾವುದು, ಈ ರೀತಿಯಾದಂತಹ ಪ್ರಶ್ನೆ ಬರ್ಬೋದು ನಿಮಗೆ ಅಂತ ಸಂದರ್ಭದಲ್ಲಿ. ಇನ್ನು ಹಣ್ಣಾದ ಎಲೆಗಳು ಉದುರಿ ಬೀಳ್ಬೇಕಲ್ಲ, ಆ ಉದುರಿ ಬೀಳ್ಲಿಕ್ಕೆ ಯಾವ್ದು ಹೆಲ್ಪ್ ಮಾಡ್ತದೆ, ಅಬ್ಸಿಸಿಕ್ ಆಸಿಡ್, ಅದನ್ನು ಕೇಳಬಹುದು. ಎಲೆಗಳು ಹಣ್ಣಾಗಿ ಉದುರ್ಲಿಕ್ಕೆ ಯಾವುದು ಸಹಾಯ ಮಾಡ್ತದೆ, ಈ ರೀತಿ. ಅಥವಾ ಎಲೆಗಳು ಒಂದು ಸಸ್ಯದಲ್ಲಿ ಹಣ್ಣಾದ ಎಲೆಗಳು ಉದುರಲು ನಿಧಾನವಾಗುತ್ತಿದೆ, ಇದಕ್ಕೆ ಕಾರಣ ಏನು, ಈ ತರದಲ್ಲಿ ತಿರುಗಿಸಿಯೂ ಕೇಳಬಹುದು. ಆಗ ಅದರಲ್ಲಿ ಅಬ್ಸಿಸಿಕ್ ಆಸಿಡಿನ ಪ್ರಮಾಣ ಕಡಿಮೆಯಾಗಿದೆ ಅಂತ ನೀವು ಬರೀಬೇಕು. ಬೇಗನೆ ಉದುರ್ತಾ ಇದೆ ಅಂತ ಹೇಳಿದ್ರೆ ಅಬ್ಸಿಸಿಕ್ ಆಸಿಡ್ ಹೆಚ್ಚಾಗಿದೆ. ಅರ್ಥ ಆಯ್ತಲ್ಲ, ಕ್ಲಿಯರ್ ಆಯ್ತಲ್ಲ. ಈ ತರದಲ್ಲಿ ತಿರುಗಿಸಿ ಎಲ್ಲ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಅದು ಸ್ಪರ್ಧಾತ್ಮಕ ಪರೀಕ್ಷೆಯವರಿಗೆ ಜಾಸ್ತಿ ಆ ರೀತಿಯ ಪ್ರಶ್ನೆಗಳು ತಿರುಗಿಸಿ ಕೇಳ್ತಾರೆ. ಈಗ ನಿಮಗೂ ಕೂಡ ಅದೇ ಅಭ್ಯಾಸವನ್ನು ಮಾಡ್ಲಿಕ್ಕೋಸ್ಕರ ನಿಮಗೂ ಅದೇ ತರ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ನೆನಪಿಟ್ಕೊಳ್ಳಿ. ನಾನು ಎಕ್ಸ್ಟ್ರಾ ಬಾಯಲ್ಲಿ ಕ್ವಶನ್ ಹೇಳ್ತೇನಲ್ಲ, ಅದನ್ನು ಕೂಡ ನೆನಪಿಟ್ಕೊಳ್ಳಿ. ನೀವು ಮತ್ತೆ ಕಲಿಯುವಾಗಲೂ, ನೀವು ಬೇರೆ ವಿಷಯಗಳನ್ನು ಓದುವಾಗಲೂ ನೀವು ಈ ತರದಲ್ಲಿ ಥಿಂಕ್ ಮಾಡ್ಬೇಕು. ಇದನ್ನ ಬೇರೆ ರೀತಿಯಲ್ಲಿ ಹೇಗೆ ಕ್ವಶನ್ ಕೊಡ್ಬೋದು ಅಂತ ನೀವು ಆಲೋಚನೆ ಮಾಡ್ಬೇಕು. ಆಗ ನಿಮಗೆ ಅಂದಾಜೆ ಆಗ್ತದೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಯಾವ ತರ ಬರುವುದು ಅಂತ ನೀವೇ ತಯಾರು ಮಾಡ್ಲಿಕ್ಕೆ ಅಭ್ಯಾಸ ಆಗ್ತದೆ ನಿಮಗೆ. ಓಕೆ, ನೆಕ್ಸ್ಟ್ ನೋಡುವ. ವೈ ಹಾರ್ಮೋನ್ಸ್ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಮೆಸೆಂಜರ್ಸ್. ಯಾಕೆ ಇವುಗಳನ್ನು ರಾಸಾಯನಿಕ ಸಂದೇಶವಾಹಕಗಳು ಅಂತ ಕರೆಯುವುದು? ಯಾವುದನ್ನು ಹಾರ್ಮೋನ್ಗಳನ್ನು ಯಾಕೆ ನಾವು ರಾಸಾಯನಿಕ ಸಂದೇಶವಾಹಕರು ಅಂತ ಕರೀತೇವೆ ಅಂತ ಪ್ರಶ್ನೆ ಇದೆ. ಇದು ಈ ಶಬ್ದಗಳ ಮುಂದೆ ಬರ್ತದೆ, ನಿಮಗೆ ರಾಸಾಯನಿಕ ಮೆಸೆಂಜರ್ ಶಬ್ದ ಮುಂದೆ ಬರ್ತದೆ ಬೇರೆ ಪ್ರಶ್ನೆಯಲ್ಲಿ. ಶಬ್ದ ನೆನಪಿಟ್ಕೊಳ್ಳಿ. ಹಾರ್ಮೋನ್ ಅನ್ನು ಏನಂತ ಕರೆಯುವುದು, ಕೆಮಿಕಲ್ ಮೆಸೆಂಜರ್ ಅಂತ ಕರೆಯುವುದು ಅಂತ ಶಬ್ದ ನೆನಪಿಟ್ಕೊಳ್ಳಿ. ಇದು ಒಂದು ಮಾರ್ಕಿಗೆ ಕೇಳಬಹುದು ಅಥವಾ ಮಲ್ಟಿಪಲ್ ಚಾಯ್ಸ್ಗೆ ಕೇಳಬಹುದು. ಇದನ್ನು ಮಲ್ಟಿಪಲ್ ಚಾಯ್ಸ್ಗೆ ಕೇಳಬಹುದು. ಅಲ್ಲಿ ನಿಮಗೆ ಎನ್ಸೈಮ್ಸ್, ನಂತರ ಹಾರ್ಮೋನ್ಸ್, ಆಮೇಲೆ ನರ್ವ್ಸ್, ಆ ತರ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟು ಅದರಲ್ಲಿ ಯಾವುದು ಕೆಮಿಕಲ್ ಮೆಸೆಂಜರ್ ಅಂತ ಕೇಳಬಹುದು. ಕ್ಲಿಯರ್? ಅಥವಾ ಹಾರ್ಮೋನ್ಗಳ ಹೆಸರು ಮತ್ತು ಮಾಲ್ಟೇಸ್, ಲ್ಯಾಕ್ಟೇಸ್, ಇದೆಲ್ಲ ಎನ್ಸೈಮ್ಸ್ ಇದೆಯಲ್ಲ, ಅವುಗಳ ಹೆಸರನ್ನ ಒಟ್ಟಿಗೆ ಒಂದು ಅಬ್ಸಿಸಿಕ್ ಆಸಿಡ್ ಹಾಕಿ ಕೊಡಬಹುದು. ಅರ್ಥ ಆಯ್ತಲ್ಲ? ಹೀಗೆ ಕೊಟ್ಟಾಗ ಅದು ಕೆಮಿಕಲ್ ಮೆಸೆಂಜರಿಗೆ ಎಕ್ಸಾಂಪಲ್. ಹಾಗೆ ಮಲ್ಟಿಪಲ್ ಚಾಯ್ಸ್ ಬಂದ್ರೆ ನೀವು ಬರಿಬಹುದು ಇದಕ್ಕೆ. ಅರ್ಥ ಆಯ್ತಲ್ಲ? ಕ್ಲಿಯರ್ ಆಯ್ತಲ್ಲ? ಕೆಮಿಕಲ್ ಮೆಸೆಂಜರ್ ಅಥವಾ ರಾಸಾಯನಿಕ ಸಂದೇಶವಾಹಕರು ಅಂದ್ರೆ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಹಾರ್ಮೋನ್ಸ್ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಮೆಸೆಂಜರ್ಸ್ ಬಿಕಾಸ್ ದೇ ಆರ್ chemical substances which are used for transmitting messages from one part of the body to the other. ಸರಿಯಾ? ಹಾರ್ಮೋನ್ಗಳನ್ನು ರಾಸಾಯನಿಕ ಸಂದೇಶಗಳು ಅಂತ ಕರೆಯಲಾಗ್ತದೆ. ಯಾಕಂದ್ರೆ ಅವು ರಾಸಾಯನಿಕ ವಸ್ತುಗಳು ಮತ್ತು ಇವುಗಳು ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂದೇಶಗಳನ್ನು ರವಾನಿಸಲು ಉಪಯೋಗ ಆಗುವಂಥದ್ದು, ಅಥವಾ ಅವುಗಳು ಸಂದೇಶವನ್ನು ರವಾನಿಸುತ್ತವೆ. ಹಾಗಾಗಿ ಅದನ್ನು ನಾವು ರಾಸಾಯನಿಕ ಸಂದೇಶವಾಹಕರು ಅಂತ ಕರೆಯುವುದು ಅಂತ ನೀವು ಕ್ಲಿಯರ್ ಆಗಿ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡುವ. ಗಿವ್ ಒನ್ ಎಕ್ಸಾಂಪಲ್ ಆಫ್ ಎ ಪ್ಲಾಂಟ್ ಗ್ರೋತ್ ಪ್ರಮೋಟರ್. ಇದು ಆಯ್ತು ಪ್ರಶ್ನೆ, ರಿಪೀಟ್ ಆಯ್ತು. 12ನೇ ಪ್ರಶ್ನೆ ನೋಡಿ. ಮೆನ್ಷನ್ ದ ಪಾರ್ಟ್ ಆಫ್ ದ ಬಾಡಿ ವೇರ್ ಗೆಸ್ಟೇಟರಿ ಅಂಡ್ olfactory receptors are located. ಇಷ್ಟೊಳ್ಳೆ ಪ್ರಶ್ನೆ ನೋಡಿ. The gustatory receptors are located in the tongue. ನಮ್ಮ ನಾಲಿಗೆಯಲ್ಲಿರುವಂತದ್ದು ಸ್ಪೆಲ್ಲಿಂಗ್ ಏನಿದೆ. And olfactory receptors are located in the inner lining of the nose. ಮೂಗಿನ ಒಳಗೋಡೆಯಲ್ಲಿ, ಆಘ್ರಾಣ ಗೋಡೆ ಅಂತಲೇ ಕರೀತೇವೆ. ಇಲ್ಲಿ ನಾನು ಚಿತ್ರ ಕೂಡ ಕೊಟ್ಟಿದ್ದೇನೆ ನೋಡಿ. ಮೂಗಿನ ಒಳಗೋಡೆ ಅಂದ್ರೆ ಈ ಭಾಗದಲ್ಲಿ ಯಾವುದಿರುವುದು, ಆಲ್ಫ್ಯಾಕ್ಟರಿ ಇರುವಂತದ್ದು ಅಂದ್ರೆ ಆಘ್ರಾಣ ಕೋಶಗಳು ಅಂತ ಕರಿತೇವೆ ಅಥವಾ ಘ್ರಾಣ ಗ್ರಾಹಕಗಳು ಅಂತ ಕರಿತೇವೆ. ಇನ್ನೊಂದು ಯಾವ್ದು ಕೇಳಿದ್ದಿಲ್ಲಿ, ಗೆಸ್ಟೇಟರಿ, ನಾಲಿಗೆಯಲ್ಲಿ ಇರುವಂತದ್ದನ್ನು ಕೇಳಿದ್ದಾರೆ. ಇಲ್ಲಿ ನಾಲಿಗೆಯಲ್ಲಿ ನಿಮಗೆ ಇಲ್ಲಿ ತುದಿಯಲ್ಲಿ ನಿಮಗೆ ಯಾವ್ದು ಸ್ವೀಟ್ ರುಚಿಯನ್ನು ತೋರಿಸ್ತದೆ. ನೀವು ಗ್ಲೂಕೋಸ್ ಪೌಡರ್ ಎಲ್ಲ ನಿಮ್ಮ ಕೈಗೆ ಹಾಕೊಂಡ್ರೆ ನೀವು ನಾಲಿಗೆಯ ತುದಿಯಲ್ಲಿ ನಕ್ಕುತ್ತೀರಿ ಅಲ್ವಾ. ನಾಲಿಗೆ ತುದಿಯಲ್ಲಿ ಯಾಕೆ, ಅದು ತುಂಬಾ ಟೇಸ್ಟಿಯಾಗಿ ನಿಮಗೆ ತಿನ್ಲಿಕ್ಕೋಸ್ಕರ. ಅದರ
ಸೈಡ್ ಅಲ್ಲಿ ಅಂದ್ರೆ ತುದಿಯ ಎರಡು ಅಂಚುಗಳಿದೆಯಲ್ಲ, ಇಲ್ಲಿ ನೋಡಿ ಈ ಎರಡು ಅಂಚುಗಳಲ್ಲಿ ನಿಮಗೆ ಹುಳಿ ರುಚಿ ಇರುವಂತದ್ದು. ನಿಮಗೆ ನೆಲ್ಲಿಕಾಯಿ ಅಥವಾ ಒಳ್ಳೆ ಹುಣಸೆ ಹಣ್ಣು ತಿಂದ್ರೆ ನಾನು ಹೇಳಿದ ಕೂಡಲೇ ಯಾವ ಭಾಗದಿಂದ ಜೋಗು ರಸ ಸ್ಟಾರ್ಟ್ ಆಗ್ತದೆ ನೋಡಿ, ಆ ಭಾಗ ಇದು ಅಲ್ವಾ ಸೈಡ್. ಅದಕ್ಕಿಂತ ಹಿಂದೆ ನಿಮಗೆ ಉಪ್ಪಿನ ರುಚಿಯನ್ನು ತೋರಿಸುವಂತಹ ರಸಾಂಕುರಗಳು ಇದೆ ಅಥವಾ ಕೋಶಗಳಿದೆ ಇಲ್ಲಿ ಅಲ್ವಾ. ಇಲ್ಲಿ ಹಿಂಬದಿಯಲ್ಲಿರುವಂತದ್ದು, ಹಿಂಬದಿಯಲ್ಲಿ ನೋಡಿ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬ್ಲೂ ಕಲರ್ ನ ಭಾಗದಲ್ಲಿ ಪಿಂಕ್ ಅಲ್ಲಿ ತೋರಿಸಿದ್ದಾರೆ. ಇದು ಏನಿದು? ಇದು ಆಲ್ಫ್ಯಾಕ್ಟರಿ ಅಥವಾ ಏನು ರುಚಿಗ್ರಾಹಕ ಕೋಶಗಳು ಅಥವಾ ರಸಗ್ರಹಣ ಕೋಶಗಳು ಅಂತ ಕರೀತಾರೆ. ಅದಕ್ಕೆ ನೋಡಿ ಟ್ಯಾಬ್ಲೆಟ್ ಅನ್ನು ಲಾಸ್ಟ್ ಪಕ್ಕನೆ ನುಂಗಿ ಬಿಡು ಅಂತೆಲ್ಲ ಹೇಳ್ತಾರೆ. ಯಾಕೆ? ಅದರಲ್ಲಿ ಕರಗಿಕೊಂಡು ನಿಮಗೆ ಕೈ ರುಚಿ ಕೊಡ್ತದಲ್ವಾ. ಸಣ್ಣ ಮಕ್ಕಳಿರುವಾಗ ನಿಮಗೆ ಟ್ಯಾಬ್ಲೆಟ್ ಎಲ್ಲ ಹೇಗೆ ನುಂಗಿಸ್ತಾ ಇದ್ರು ನೆನಪಿಸಿಕೊಳ್ಳಿ. ಅದು ತುದಿಯಲ್ಲಿರುವ ಕಾರಣ ಅದು ಕರಗಿ ನಿಮಗೆ ಟೇಸ್ಟ್ ಗೊತ್ತಾಗೋಷ್ಟರಲ್ಲಿ ನಿಮ್ಮ ಗಂಟನ ಒಳಗಡೆ ಹೋಗಿರ್ತದೆ. ಅದಕ್ಕೋಸ್ಕರ ಪ್ಲಾನ್ ಮಾಡೋದು ನಿಮ್ಮ ಅಲ್ವಾ. ನೆಕ್ಸ್ಟ್ ನೋಡಿ, ವೈ ಎಡ್ರಿನಾಲಿನ್ ಹಾರ್ಮೋನ್ ಇಸ್ ಕಾಲ್ಡ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್. ಎಡ್ರಿನಾಲಿನ್ ಹಾರ್ಮೋನ್ ಅನ್ನು ಯಾಕೆ ತುರ್ತು ಹಾರ್ಮೋನ್ ಅಥವಾ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ ಅಂತ ಪ್ರಶ್ನೆ ಅಲ್ವಾ. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದು, ಅದನ್ನು ಯಾಕೆ ಹಾಗೆ ಕರೀತಾರೆ? ಆ ರೀತಿ ಮಾಡಿ ನಿಮಗೆ ಎರಡು ಪ್ರಶ್ನೆ ಮಾಡ್ಬೋದು ಅಲ್ವಾ. ಅದು ಎಲ್ಲಿ ಬಿಡುಗಡೆ ಆಗ್ತದೆ ಅಂತ ಕೇಳಿದ್ರೆ ಅದು ಯಾವ, ಅಥವಾ ಅದನ್ನು ಬಿಡುಗಡೆ ಮಾಡೋ ಗ್ರಂಥಿಯನ್ನು ಹೆಸರಿಸಿ ಅಂತ ಕೇಳಿದ್ರೆ ಅಲ್ಲಿ ನಿಮಗೆ 3 ಅಂಕತ್ತಾಯ್ತು. ನೋಡಿ ಎಷ್ಟು ಸುಲಭ ಪ್ರಶ್ನೆ ಅಲ್ವಾ. ಪ್ರಶ್ನೆ ಕಷ್ಟ ಅಂತ ನೀವು ಆಲೋಚನೆ ಮಾಡಬೇಡಿ, ನೀವೊಂದು ಆ ಪಾಯಿಂಟ್ಸ್ ಅನ್ನು ಹೇಗೆ ಬರಿಬೇಕು ಅನ್ನೋದನ್ನು ಥಿಂಕ್ ಮಾಡ್ಕೊಳ್ಳಿ ಸಾಕು. Adrenaline prepares the body to face the emergency situations. Hence, adrenaline hormone called as emergency hormone. ಈ ಎಡ್ರಿನಾಲಿನ್ ಏನ್ ಮಾಡ್ತದೆ? ತುರ್ತು ಸಂದರ್ಭಗಳಲ್ಲಿ ಅಂದ್ರೆ ಎಮರ್ಜೆನ್ಸಿ ಸಂದರ್ಭಗಳಿರ್ತದಲ್ಲ, ಆ ಸಂದರ್ಭಗಳನ್ನು ಎದುರಿಸಲಿಕ್ಕೆ ನಮ್ಮ ದೇಹವನ್ನು ಸಿದ್ಧಪಡಿಸ್ತದೆ. ಹಾಗಾಗಿ ಅದನ್ನು ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೇವೆ. ಇದನ್ನು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಬಹುಶಃ 2 ಅಥವಾ 3 ಅಂಕಕ್ಕೆ ಹೇಗೆ ಕೊಡ್ತಾರೆ ಅಂತ ದೊಡ್ಡ ಪ್ರಶ್ನೆ ಕೊಟ್ಟಿದ್ದೇನೆ ಅಲ್ವಾ. ಇದು ಬರೀ 1 ಮಾರ್ಕಿಗೆ. ಯಾವುದು? ವೈ ಅಡ್ರಿನಲಿನ್ ಹಾರ್ಮೋನ್ ಇಸ್ ಕಾಲ್ಡ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್. ಇದು 1 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಅಡ್ರಿನಲಿನ್ ಹಾರ್ಮೋನ್ ಯಾಕೆ ತುರ್ತುಪಡಿಸಿದ ಹಾರ್ಮೋನ್ ಅಂತ ಕರೀತಾರೆ. ಇದನ್ನು 3 ಅಂಕಕ್ಕೆ ಹೇಗೆ ಮಾಡಬಹುದು ಅಂತ ಹೇಳಿದ್ ನಾನು. ವಿವರಣೆ ಕೊಡಿ ಅಂತ ಕೊಟ್ರೆ ನಿಮಗೆ 2 ಅಂಕದ್ದಾಯ್ತು. ಬದಲಾಗಿ ಇಲ್ಲಿ ಒಂದು ಪ್ರಶ್ನೆ ಇದುವೆ, ಇನ್ನೊಂದು ಇದು ಯಾವ ಗ್ರಂಥಿಯಿಂದ ಸ್ರವಣೆ ಆಗ್ತದೆ, ಇದು ಯಾವ ಭಾಗದಲ್ಲಿ ಇರುವಂತಹ ಗ್ರಂಥಿ. ಈ ರೀತಿ ಕೊಟ್ಟಾಗ ನೀವು ಇಲ್ಲಿ ಯಾವುದು ಕಿಡ್ನಿಯ ಮೇಲೆ ಅಥವಾ ಮೂತ್ರಜನಕಾಂಗದ ಮೇಲೆ ಟೊಪ್ಪಿಗೆ ಆಕಾರದಲ್ಲಿ ಇರುವಂತಹ ರಚನೆ ಅಂತ ನೀವು ಬರೀಬೇಕು. ಎಲ್ಲಿರುವುದು, ಹೇಗಿರುವುದು, ಆ ತರ ಎಲ್ಲ ಕೇಳಿದ್ರು ನೀವು ಅಷ್ಟು ಕ್ಲಿಯರ್ ಆಯ್ತಾ. ಅಂದ್ರೆ ಒಂದು ಈ ತುರ್ತು ಪರಿಸ್ಥಿತಿ ಹಾರ್ಮೋನ್ ಅಥವಾ ಎಡ್ರಿನಲ್ ಗ್ರಂಥಿ ಇದೆಯಲ್ಲ, ಇದರ ಪ್ರಶ್ನೆ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ಇಷ್ಟು ವಿಷಯಗಳು ನಿಮಗೆ ನೆನಪಿರ್ಬೇಕಾದದ್ದು. ಅದ್ರ ಜೊತೆಗೆ ಇನ್ನೊಂದು ಕೇಳಬಹುದು, ಡಾಕ್ಟರ್ಸ್ನ ಪೆಟ್ಟಿಗೆಯಲ್ಲಿಯೇ ತುರ್ತು ಪರಿಸ್ಥಿತಿಯಲ್ಲಿ ಅವ್ರು ಹಿಡ್ಕೊಂಡು ಹೋಗ್ತಾರಲ್ಲ ಬಾಕ್ಸ್, ಅದರಲ್ಲಿಯೇ ಫಸ್ಟ್ ಏಡ್ ಬಾಕ್ಸ್ ನಲ್ಲಿಯೇ ಯಾವಾಗ್ಲೂ ಅವ್ರು ಇಟ್ಕೊಂಡಿರುವಂತಹ ಒಂದು ಹಾರ್ಮೋನ್ ಯಾವುದು ಅಂತ ಕೇಳಬಹುದು. ಅದು ಕೂಡ ಇದುವೇ, ಯಾವುದು? ಎಡ್ರಿನಾಲಿನ್. ಆಯ್ತಾ? ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ರಿಫ್ಲೆಕ್ಸ್ ಆಕ್ಷನ್? ರಿಫ್ಲೆಕ್ಸ್ ಆಕ್ಷನ್ ನ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಸ್ವಲ್ಪ ಹೇಳಿದ್ದೇನೆ. ಇಲ್ಲಿ ಬರೀ 1 ಅಂಕಕ್ಕೆ ಮಾತ್ರ ನಿಮಗೆ ಇರುವಂತದ್ದು ಇದು ಪ್ರಶ್ನೆ. ರಿಫ್ಲೆಕ್ಸ್ ಆಕ್ಷನ್ಸ್ ಆರ್ ಹೆಲ್ಪ್ಫುಲ್ ಇನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಟಿಂಗ್ ದ ಬಾಡಿ ಅಥವಾ ಕೋಆರ್ಡಿನೇಷನ್ ಆಫ್ ದ ಬಾಡಿ. ಅಷ್ಟೇ ನೀವು ಇಲ್ಲಿ ಬರೀಲಿಕ್ಕೆ. 1 ಅಂಕಕ್ಕೆ ಕೇಳಿದಾಗ ಪರಾವರ್ತಿತ ಪ್ರತಿಕ್ರಿಯೆಯ ಮಹತ್ವ ಏನು ಅಂತ ಕೇಳಿದ್ದೀವಿ. ದೇಹವನ್ನು ನಿಯಂತ್ರಿಸಲು ಮತ್ತು ಸಮನ್ವಯಗೊಳಿಸಲು ಪರಾವರ್ತಿತ ಪ್ರತಿಕ್ರಿಯೆಗಳು ಸಹಾಯಕವಾಗಿವೆ. ಅಷ್ಟು ಬರುತ್ತೆ ಸಾಕು. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಆ ಶಬ್ದವನ್ನು ನೆನ್ಪಿಟ್ಕೊಳ್ಳಿ ಯಾವುದಕ್ಕೆ? ರಿಫ್ಲೆಕ್ಸ್ ಆಕ್ಷನ್ ಬಂದಾಗ. ನೆಕ್ಸ್ಟ್ ನೋಡಿ, ಎ ಯಂಗ್ ಗ್ರೀನ್ ಪ್ಲಾಂಟ್ ರಿಸೀವ್ ಸನ್ಲೈಟ್ ಫ್ರಮ್ 1 ಡೈರೆಕ್ಷನ್ ಓನ್ಲಿ. ಒಂದು ಪುಟ್ಟ ಹಸಿರು ಸಸ್ಯ ಇದೆ, ಅದು ಒಂದು ದಿಕ್ಕಿನಿಂದ ಮಾತ್ರ ಸೂರ್ಯನ ಬೆಳಕನ್ನು ಪಡೀತಾ ಇದೆ. ವಾಟ್ ವಿಲ್ ಹ್ಯಾಪನ್ ಟು ಇಟ್ಸ್ ರೂಟ್ಸ್ ಅಂಡ್ ಶೂಟ್ಸ್? ಒಂದು ಬದಿಯಿಂದ ಮಾತ್ರ ಅದರ ಬದಿಗೆ ಸೂರ್ಯನ ಬೆಳಕು ಬೀಳಲಿಕ್ಕೆ ಸ್ಟಾರ್ಟ್ ಆದಾಗ ಆ ಸಸ್ಯದ ಕಾಂಡ ಇದೆಯಲ್ಲ, ತುದಿ, ಅದು ಮತ್ತು ಬೇರು ಏನಾಗ್ತದೆ ಅಂತ, ಬೇರು ಯಾವ ರೀತಿಯ ಪ್ರತಿಕ್ರಿಯೆ ತೋರಿಸ್ತದೆ ಅಂತ ಅದರ ಅರ್ಥ. When a young green plant receives sunlight from 1 direction only, then its roots grow towards shade and shoots towards sunlight. ಯಾಕೆ? ಅದು ಯಾವುದು ಗ್ರೀನ್ ಪ್ಲಾಂಟಿನ ಶೂಟ್ಸ್ ಇದೆಯಲ್ಲ ಅಥವಾ ಲೀವ್ಸ್ ಇದೆಯಲ್ಲ, ಚಿಗುರುಗಳು, ಇದು ಪಾಸಿಟಿವ್ ಫೋಟೋಟ್ರೋಪಿಸಮ್. ಅದರ ಬೇರು ಇದೆಯಲ್ಲ, ಅದು ನೆಗೆಟಿವ್ ಫೋಟೋಟ್ರೋಪಿಸಮ್.
ಪಾಸಿಟಿವ್ ಜಿಯೋಟ್ರೋಪಿಸಮ್, ಯಾವುದು ಬೇರು. ಹಾಗಾಗಿ ಇಲ್ಲಿ ಏನಾಯ್ತು, ಇಲ್ಲಿ ಬೆಳಕಿನ ಕಡೆಗೆ ಅದು ಹೋಗುವಾಗ ಬೇರು ಏನಾಯ್ತು ಅಂತ ಕೇಳುದು. ಹಾಗಾಗಿ ಇಲ್ಲಿ ಬೇರು ಒಂದು ಸ್ವಲ್ಪ ನೆರಳಿನ ಕಡೆಗೆ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಅದು ಕೆಳಗೇನೆ ಬೆಳೆಯುವುದು, ಸ್ವಲ್ಪ ಓರೆಯಾಗಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದೆ. ಎಳೆಯ ಹಸಿರು ಸಸ್ಯ ಒಂದು ದಿಕ್ಕಿನಿಂದ ಮಾತ್ರ ಸೂರ್ಯನ ಬೆಳಕನ್ನು ಪಡೆದಾಗ ಅದರ ಬೇರುಗಳು ನೆರಳಿನ ಕಡೆಗೆ ಬೆಳೆಯುತ್ತವೆ ಮತ್ತು ಚಿಗುರು ಅಥವಾ ಅದರ ಕಾಂಡದ ತುದಿ ಇದೆಯಲ್ಲ, ಅದು ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯುತ್ತದೆ. ಈ ಚಿತ್ರವನ್ನು ನೆನಪಿಸಿಕೊಳ್ಳಿ ನೀವು. ಇಲ್ಲಿ ಬೇರು ನೋಡಿ ಸ್ವಲ್ಪ ಸೈಡಿಗೆ ಬೆಳೆದು ಕೆಳಗಡೆಗೆ ಹೋಗಿದೆ ಅಲ್ವಾ, ಇದನ್ನೇ ನೆಗೆಟಿವ್ ಫೋಟೋಟ್ರೋಪಿಸಮ್ ಅಂತ ಹೇಳುವಂಥದ್ದು. 17th ಕ್ವಶನ್, ಇದು ಸ್ವಲ್ಪ ದೊಡ್ಡ ಆನ್ಸರ್ ನಿಮಗಿದು. ಕೆಮಿಕಲ್ ಕಮ್ಯುನಿಕೇಶನ್ ಹೇಳಿದ್ನಲ್ಲ ಆಗ್ಲೇ, ಕೆಮಿಕಲ್ ಕಮ್ಯುನಿಕೇಶನ್ ಬಗ್ಗೆ ಪುನಃ ಬರ್ತದೆ. ಕೆಮಿಕಲ್ ಮೀನ್ಸ್ ಯಾವ್ದು ಹೇಳಿದ್ರೆ ಹಾರ್ಮೋನ್ ಅಂತ ನೆನಪು ಮಾಡಿಸಿದ್ದೇನೆ ನಾನು. Chemical communication is more stable than and continuous when compared to electrical communication in multicellular organisms. ಇಲ್ಲಿ ಏನ್ ಕೇಳಿದ್ದು, ಕೆಮಿಕಲ್ ಕಮ್ಯುನಿಕೇಶನ್ ಇಸ್ ಮೋರ್ ಸ್ಟೇಬಲ್ ಅಂಡ್ ಕಂಟಿನ್ಯೂಸ್ when compared to electrical communication in multicellular organisms. ನಮ್ಮ ದೇಹದಲ್ಲೆಲ್ಲ ಇದ್ದ ಹಾಗೆ. ಅನಲೈಸ್ ದಿಸ್ ಸೆಂಟೆನ್ಸ್, ಈ ವಾಕ್ಯವನ್ನು ನೀವು ಅನಲೈಸ್ ಮಾಡಿ. ಇದು ನಿಮಗೆ 3 ಮಾರ್ಕಿಗೆ ಅಥವಾ 4 ಮಾರ್ಕಿಗೆ ಕೇಳಬಹುದಾದ ಪ್ರಶ್ನೆ. ಓಕೆ, ನಿಮ್ಮ ಆನ್ಸರ್ ಒಂದು ಸ್ವಲ್ಪ ದೊಡ್ಡ ಆಗ್ತದೆ, ಬಟ್ ಸುಲಭ ಆನ್ಸರ್, ಸುಲಭ. ನೀವು ಈ ತರ ಬಂದಾಗ ನೀವು ಉದ್ದಕ್ಕೆ ನೀವು ಬರಿತಾ ಹೋಗ್ಬೋದು, ಅಥವಾ ನೀವು ನೆಕ್ಸ್ಟ್ ನಾನು ಕನ್ನಡದಲ್ಲಿ ಕಾಲಮ್ ಹಾಕಿ ನಿಮಗೆ ಕೊಟ್ಟಿದ್ದೀನಿ. ಆ ರೀತಿಯಲ್ಲಿ ನೀವು ಇದನ್ನೇ ಪಾಯಿಂಟ್ಸ್ ಮಾಡ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ನೀವು ಇದರ ವಿಷಯವನ್ನು ನೀವು ಸ್ವಲ್ಪ ನೆನಪಿಟ್ಕೊಂಡ್ರೆ ಆಯ್ತು, ಏನೇನು ಆಗ್ತದೆ ಅಂತ. ಇಲ್ಲಿ in animals, the messages are communicated in the form of nerve impulses quickly, but still there are some limitations to the nervous system. Nerve impulses can reach only those cells which are connected by the nervous tissues. Okay? And the cells connected by nervous tissues after generation and transmission of the impulse takes some time to rest before the generation and transmission of new impulse. In simple words, cells cannot continuously generate and transmit nerve impulses. It cannot be continuous, ಯಾವುದು nerve impulses. This is the reason why most multicellular organisms use another form of control and coordination named chemical coordination. The advantage of chemical coordination is that the information spreads out throughout the body by blood. Then the required part picks it up as per their requirement. Okay, and the effect generally lasts longer. ಅಂದ್ರೆ ಇದನ್ನು ಕನ್ನಡದಲ್ಲಿ ನೀವು ಇಂಗ್ಲಿಷಿನಲ್ಲಿ ಕೂಡ ನೀವು ಪಾಯಿಂಟ್ಸ್ ಮಾಡ್ಕೊಂಡು ಈ ತರದಲ್ಲಿ ಬರ್ಕೊಳ್ಬಹುದು. ಆಗ ನೀವು ಬರೀಲಿಕ್ಕೆ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ, ಬಟ್ ಅಂಕಗಳು ಅಷ್ಟೇ ಸಿಗ್ತದೆ. ನೀವೇನು ಟೆನ್ಷನ್ ಮಾಡೋದು ಬೇಡ. ನೀವಿಗೆ ಪಾಯಿಂಟ್ಸ್ ಆಗಿ ಬರೆಯುವುದು ನಿಮ್ಗೆ ಈಸಿ ಅಂತ ಕಂಡ್ರೆ ಪಾಯಿಂಟ್ಸ್ ಆಗಿ ಬರಿ. ಇಲ್ಲ ನನಗೆ ಉದ್ದಕ್ಕೆ ಬರೆಯುವುದೇ ಖುಷಿ, ಕೆಲವರು ಹಾಗೆ ಎಸ್ಸೆ ಬರೀಲಿಕ್ಕೆ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಚೆನ್ನಾಗಿರ್ತದೆ. ನನಗೆ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ, ನಿಮಗೆ ಲ್ಯಾಂಗ್ವೇಜ್ ಚೆನ್ನಾಗಿ ಬರ್ತದೆ ಅಲ್ವಾ, ಚಂದ ಮಾಡಿ ಅದನ್ನು ಸೆಂಟೆನ್ಸ್ ಅಲ್ಲಿ ನೀವು ಒಂದು ಪ್ಯಾರದ ರೂಪದಲ್ಲಿ ಬರೀಬಹುದು, ಅಥವಾ 2 ಪ್ಯಾರಗಳಾಗಿ ನೀವು ಬರೀಬಹುದು. ಅಂಕಗಳೇನು ಕಟ್ ಮಾಡುವುದಿಲ್ಲ, ಯಾವ ರೀತಿ ಬರೆದ್ರು ಕೂಡ ನೀವು ಬರೀಬಹುದು. ಬಹುಕೋಶೀಯ ಜೀವಿಗಳಲ್ಲಿ ವಿದ್ಯುತ್ ಸಂವಹನಕ್ಕೆ ಹೋಲಿಸಿದ್ರೆ ರಾಸಾಯನಿಕ ಸಂವಹನವು ಹೆಚ್ಚು ಸ್ಥಿರವಾಗಿರ್ತದೆ ಮತ್ತು ನಿರಂತರವಾಗಿರ್ತದೆ. ಈ ವಾಕ್ಯವನ್ನು ವಿಶ್ಲೇಷಿಸಿ, ಇದು ನಿಮ್ಮ ಪ್ರಶ್ನೆ. ವಿದ್ಯುತ್ ಸಂವಹನ ಅಂತ ಒಂದು ಕಾಲಮ್ ಅಲ್ಲಿ ಹಾಕುವುದು, ಇನ್ನೊಂದು ರಾಸಾಯನಿಕ ಸಂವಹನ ಇನ್ನೊಂದು ಕಾಲಮ್ಗೆ ಹಾಕುವುದು. ಒಂದನೆಯದು ವಿದ್ಯುತ್ ಸಂವಹನದ ಕೆಳಗಡೆ, ವಿದ್ಯುತ್ ಸಂವಹನ ಹೇಳಿದ್ ಯಾವ್ದನ್ನು, ನರ್ವ್ ಸೆಲ್ಸ್ ಅಥವಾ ನರ ಅಂಗಾಂಶ ತಕೊಂಡು ಹೋಗ್ತದಲ್ಲ ಮಾಹಿತಿಗಳನ್ನು, ಅದರ ಬಗ್ಗೆ ಹೇಳ್ತಾ ಇರೋದು. ಇನ್ನೊಂದು ಕಾಲಮ್ ಅಲ್ಲಿ ಇರುವುದು ಹಾರ್ಮೋನ್ಗಳ ಬಗ್ಗೆ, ಅದು ನಿಮ್ಮ ತಲೆಯಲ್ಲಿ ಇರ್ಬೇಕು ಬರೆಯುವಾಗ. ವಿದ್ಯುತ್ ಸಂವಹನದ ಕೆಳಗಡೆ ಏನೇನು ಬರೋದು, ಮಾಹಿತಿಯು ವಿದ್ಯುದಾವೇಗಗಳ ಮೂಲಕ ಸಾಗ್ತದೆ, ವಿದ್ಯುದಾವೇಗಗಳು ಉಂಟಾಗ್ತದೆ, ಅದು ಹೋಗುವಂಥದ್ದು. ರಾಸಾಯನಿಕ ಸಂವಹನ ಅಥವಾ ಇದರಲ್ಲಿ ಏನು ಹಾರ್ಮೋನು ವಿಷಯಕ್ಕೆ ಬಂದಾಗ ಮಾಹಿತಿಯು ರಾಸಾಯನಿಕಗಳ ಮೂಲಕ ಹೋಗುವಂಥದ್ದು. ಎರಡನೇದು ನರಕೋಶಗಳ ಮೂಲಕ ಮಾಹಿತಿ ವರ್ಗಾವಣೆ ಆಗ್ತದೆ. ರಾಸಾಯನಿಕ ಸಂವಹನದಲ್ಲಿ ಹಾರ್ಮೋನುಗಳು ರಕ್ತದ ಮೂಲಕ ಸಾಗಿ ದೇಹದ ಎಲ್ಲ ಜೀವಕೋಶಗಳನ್ನು ತಲುಪ್ತದೆ. ವಿದ್ಯುತ್ ಸಂವಹನ ಅಥವಾ ನರಗಳ ಮೂಲಕ ಸಂವಹನ ಹೋಗುದಾದ್ರೆ ಅಲ್ಲಿ ತಕ್ಷಣದಲ್ಲೇ ಪ್ರತಿಕ್ರಿಯೆ ಉಂಟಾಗ್ತದೆ. ಆದ್ರೆ ರಾಸಾಯನಿಕಗಳಲ್ಲಿ ಆದ್ರೆ
ಅಂದ್ರೆ ರಾಸಾಯನಿಕ ಸಂವಹನದಲ್ಲಿ ಅಥವಾ ಹಾರ್ಮೋನ್ಗಳ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಸಾಮಾನ್ಯವಾಗಿ ನಿಧಾನವಾಗಿರ್ತದೆ. ಇನ್ನು ಬಹಳ ಇಂಪಾರ್ಟೆಂಟ್ ಆದದ್ದು ವಿದ್ಯುತ್ ಸಂವಹನದಲ್ಲಿ ಪರಿಣಾಮ ಕಡಿಮೆ ಅವಧಿಯದ್ದಾಗಿರ್ತದೆ. ಮುಂದೆ ಕೈ ಮುಟ್ಟಿತು ತಕ್ಷಣ ಹಿಂದಕ್ಕೆ ತಕ್ಕೊಂಡಿತು ಅಂತೆಲ್ಲ ಆಗುವಂಥದ್ದು, ಅಥವಾ ಅಲ್ಲಿ ನೋಡಿತು ಮಾತಾಡಿತು, ಅರ್ಥ ಆಯ್ತಾ? ಇದರ ಪರಿಣಾಮ ಸ್ವಲ್ಪ ದೀರ್ಘಕಾಲದ್ದು. ಅಂದ್ರೆ ಉದಾಹರಣೆಗೆ ಶುಗರ್ ಪ್ರಾಬ್ಲಮ್ ಬರುವುದು ಅಂತದೆಲ್ಲ ಹೆರಿಡಿಟಿ ಬರ್ಬೋದು. ಅಥವಾ ಅದು ಬಿಡಿ, ನಿಮ್ಮ ಏನು ಬೆಳವಣಿಗೆಯ ಸಂದರ್ಭದಲ್ಲಿ ಹಾರ್ಮೋನ್ ನ ಪ್ರಮಾಣ ಹೆಚ್ಚಾಯಿತು. ಹಾರ್ಮೋನ್ ನ ಪ್ರಮಾಣ ಹೆಚ್ಚಾದಾಗ ಯಾವುದು ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಸುವಂತಹ ಒಂದು ಹಾರ್ಮೋನ್ ಜಾಸ್ತಿ ಬಿಡುಗಡೆ ಆದ್ರೆ ದೈತ್ಯತೆ ಬರ್ತದೆ, ಕಡಿಮೆ ಆದ್ರೆ ಕುಬ್ಜತೆ ಬರ್ತದೆ ಎಲ್ಲ ಹೇಳಿದ್ದೀರಲ್ಲ. ಅಂದ್ರೆ ಇದನ್ನ ಹೇಳುದು ದೀರ್ಘಾವಧಿಯ ಪರಿಣಾಮ ಉಂಟಾಗ್ತದೆ. ನೀವು ತಕ್ಷಣದಲ್ಲಿ ಅವನ ಗ್ರೋತ್ ಆ ತರ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ, ಯಾಕಿರ್ಬೋದು ಅಂತ ನೋಡಿಕೊಂಡು ಅದಕ್ಕೆ ಮೆಡಿಸಿನ್ ಮಾಡುವಂತದ್ದು, ಅಥವಾ ಕಡಿಮೆ ಆಗ್ತಾ ಇದೆ ಅವನಲ್ಲಿ, ಆಗ ಅಂದ್ರೆ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ತಕ್ಷಣವೇ ಅವನಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಂದ್ರೆ ಇಲ್ಲಿ ಪಿಟ್ಯೂಟರಿ ಹಾರ್ಮೋನಿನ ಬದಲಿಗೆ ಅವನಿಗೆ ಗ್ರೋತ್ ಹಾರ್ಮೋನ್ಗಳನ್ನೆಲ್ಲ ಕೊಟ್ರೆ ಅದು ಅವನು ಗ್ರೋತ್ ಜಾಸ್ತಿ ಆಗ್ಬಹುದಲ್ವಾ. ಆದ್ರೆ ಈ ರಾಸಾಯನಿಕ ಸಂವಹನದಲ್ಲಿ ಇದು ಪರಿಣಾಮ ಮಾತ್ರ ದೀರ್ಘಕಾಲದ್ದು, ಇದು ನೆನಪಿಟ್ಕೊಳ್ಬೇಕು. ಹಾರ್ಮೋನಿನಿಂದ ಬರುವಂತಹ ಸಮಸ್ಯೆ ಯಾವುದು ಹೆಚ್ಚು ದೀರ್ಘಕಾಲದ್ದು ಅಂತ ಕೂಡ ಕೇಳ್ಬೋದು ನಿಮಗೆ. ವಿದ್ಯುತ್ ಯಾವುದು ರಾಸಾಯನಿಕ ಸಂವಹನ ಹೆಚ್ಚು ಫಾಸ್ಟ್ ಹೆಚ್ಚು ಸಮಯ ನಿಮ್ಮ ದೇಹದಲ್ಲಿ ಪರಿಣಾಮ ಬೀರುತ್ತದೆಯಾ, ಅಥವಾ ಹಾರ್ಮೋನ್ ಪರಿಣಾಮ ಹೆಚ್ಚು ಬೀಳ್ತದೆಯಾ, ಹೆಚ್ಚು ಸಮಯ ಪರಿಣಾಮ ಬೀರ್ತದೆಯಾ, ಈ ತರದಲ್ಲಿ ಪ್ರಶ್ನೆ ಕೇಳ್ಬೋದು ನಿಮಗೆ. ಆಗ ನೀವು ನೆನಪಿಟ್ಟುಕೊಳ್ಬೇಕು ಯಾವುದು ಹಾರ್ಮೋನ್ಗಳದ್ದು ಜಾಸ್ತಿ ಸಮಯ ದೀರ್ಘಾವಧಿ ತನಕ ಇರ್ತದೆ ಪರಿಣಾಮ, ಇದು ನೆನಪಿಟ್ಟುಕೊಳ್ಬೇಕಾದಂತಹ ಒಂದು ಅಂಶ. ನೆಕ್ಸ್ಟ್ ಇಲ್ಲೊಂದು ಪ್ರಶ್ನೆ ನೋಡಿ, ಡ್ರಾ ಎ ಪಿಕ್ಚರ್ ಶೋಯಿಂಗ್ ದ ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಬ್ರೈನ್ ದ ಫಾಲೋವಿಂಗ್ ಪಾರ್ಟ್ಸ್. ನೀವು ಆ ಪಾರ್ಟ್ಸ್ ಅನ್ನು ನೀವು ಅಲ್ಲಿ ಗುರುತಿಸಬೇಕು. ದ ಸೆಂಟರ್ ಆಫ್ ಥಾಟ್ ಅದನ್ನು ಗುರುತಿಸಬೇಕು ನೀವು. ಇನ್ನೊಂದು ದ ಪಾರ್ಟ್ ದಟ್ ಕಂಟ್ರೋಲ್ಸ್ ದ ಬ್ಯಾಲೆನ್ಸ್ ಆಫ್ ದ ಬಾಡಿ ಅದನ್ನು ಕೇಳಿದ್ರು. ಅಂದ್ರೆ ಮಾನವನ ಮೆದುಳಿನ ನೀಳಛೇದದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ನೀವು ಉಳಿದ ಭಾಗಗಳನ್ನು ಬರೆಯುವಂತ ಅವಶ್ಯಕತೆ ಏನಿಲ್ಲ ಇಲ್ಲಿ. ಯಾಕಂದ್ರೆ ಅಲ್ಲಿ ಒಂದು ಪಿಕ್ಚರ್ ಕೇಳಿದ್ದಾರೆ, ಪಿಕ್ಚರಿನ ಎಲ್ಲಾ ಭಾಗಗಳನ್ನು ಬರೀರಿ ಅಂತಲ್ಲಿ ಕೇಳಲಿಲ್ಲ ಆಯ್ತಾ. ಇಲ್ಲಿ ಪಿಕ್ಚರ್ಗೆ ನಿಮಗೆ 1.5 2 ಅಂಕಗಳು ಇದ್ರೆ ಇದಕ್ಕೆ 2ಕ್ಕೂ ಒಂದೊಂದು ಅಂಕಗಳನ್ನು ಕೊಡ್ಬೋದು ನಿಮಗೆ. ಯಾಕಂದ್ರೆ ಇಲ್ಲಿ ನಿಮಗೆ ಸೆಂಟರ್ ಆಫ್ ಥಾಟ್ ಯಾವುದು ಅಂತ ಕೂಡ ನಿಮಗೆ ಗೊತ್ತಿರ್ಬೇಕು. ಮೆದುಳಿನ ಚಿತ್ರದಲ್ಲಿ ಅದನ್ನು ಎಲ್ಲಿ ಗುರುತಿಸುವುದು ಅಂತ ನಿಮಗೆ ಅದು ಗೊತ್ತಿರ್ಬೇಕು. ಹಾಗಾಗಿ ಇನ್ನೊಂದು ದ ಪಾರ್ಟ್ ದಟ್ ಕಂಟ್ರೋಲ್ ದ ಬ್ಯಾಲೆನ್ಸ್ ಆಫ್ ದ ಬಾಡಿ ಇದನ್ನು ಕೇಳಿದ್ದು. ದೇಹದ ಸಮತೋಲನೆಯನ್ನು ನಿಯಂತ್ರಿಸುವ ಭಾಗ, ಸಮತೋಲನೆ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಮೆದುಳಿನಲ್ಲಿ ಅದರ ಭಾಗ ಯಾವುದು ಅಂತ ನೀವು ಗೊತ್ತಿರ್ಬೇಕು. ಹಾಗಾಗಿ ಒಂದೊಂದು ಅಂಕಗಳು ಇದಕ್ಕೆ ಸಿಗ್ತದೆ ನಿಮಗೆ, ಯಾವ್ದು ಆಲೋಚನೆಯ ಕೇಂದ್ರ ಮತ್ತು ಸಮತೋಲನ ನಿಯಂತ್ರಿಸುವ ಭಾಗ. ನೀವು ಈ ಪ್ರಶ್ನೆಯನ್ನು ನೋಡಿದ ತಕ್ಷಣ ಇಲ್ಲಿ ಕೇಳಿದ್ದೇನು, ಇದನ್ನು ಗುರುತಿಸ್ಲಿಕ್ಕೆ ಹೇಳಿದ್ದು ನನಗೆ ಗೊತ್ತಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನು ಬಿಟ್ಟು ಮುಂದೆ ಹಾರೋದಲ್ಲ ನೀವು. ಯಾಕೆ ಚಿತ್ರ ಗೊತ್ತಲ್ಲ ನಿಮಗೆ, ಮೆದುಳಿನ ಚಿತ್ರ ಮಾಡ್ತೀರಲ್ಲ, ಚಿತ್ರ ಮಾಡಿ ಅದರ ಅಂಕಗಳು ನಿಮಗೆ ಸಿಗ್ತದೆ. ಅನಂತರ ನಿಮ್ಮ ಭಾಗವಾಗಿ ಸರಿಯಾಗಿ ನೀವು ಗುರುತಿಸಿ, ಅಲ್ಲಿ ನಿಮಗೆ ಏನು ತಲೆಗೆ ಬರ್ತದೆ ಅದನ್ನು ಗುರುತಿಸಿ, ಅದು ಸರಿ ಇದ್ರೂ ಇರ್ಬಹುದಲ್ಲ. ಕೆಲವು ಸತಿ ನಿಮ್ಮ ಮೆದುಳು ನಿಮಗಿಂತ ತುಂಬಾ ಸ್ಟ್ರಾಂಗ್ ಇರ್ತದೆ. ನಿಮಗೆ ಏನು ಆಲೋಚನೆಯಲ್ಲಿ ನಿಮಗೆ ಸಾಧ್ಯ ಇಲ್ಲ ನನ್ನಿಂದ ಅಂತ ಇದ್ದದನ್ನ ಅದು ಸಾಧ್ಯ ಮಾಡಿಸ್ತದೆ. ನೀವು ಗುರುತಿಸಿದ್ದು ಸರಿಯೇ ಇರ್ತದೆ ಅಲ್ಲಿ. ಹಾಗಾಗಿ ಡೌಟ್ ಮಾಡಿ, ನಿಮಗೇನು ಮೈನಸ್ ಅಂಕಗಳಿಲ್ಲ. ಯಾಕೆ ಪ್ರಾಬ್ಲಮ್ ಏನು, ನಿಮಗೆ ಗೊತ್ತಿದ್ದದ್ದು ಅಥವಾ ಗೊತ್ತಿಲ್ಲದೆ ಇದ್ರು ಅಂದಾಜು ಮಾಡಿಕೊಂಡಾದ್ರೂ ಬರೀಲಿಕ್ಕೆ ನೀವು ಅಭ್ಯಾಸ ಮಾಡಬೇಕು. ಆಗ ನಿಮಗೆ ಹೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ. ಆಯ್ತಲ್ಲ. ಇಲ್ಲಿ ಯಾವುದು ದೇಹದ ಆಲೋಚನೆಯ ಕೇಂದ್ರ ಮೆದುಳು ಈ ಭಾಗ ಇರುವಂತದ್ದು. ಇದರಲ್ಲಿ ಸೆರೆಬ್ರಮ್ ಇದು. ಇನ್ನೊಂದು ದೇಹದ ಸಮತೋಲನೆಯನ್ನು ನಿಯಂತ್ರಿಸುವ ಭಾಗ ಅನುಮಸ್ತಿಷ್ಕ. ಇದರ ಬಗ್ಗೆ ಕೂಡ ಇನ್ನೊಂದು ಪ್ರಶ್ನೆಗಳು ನಿಮಗೆ ಇದೆ. ಹಾಗಾಗಿ ಮತ್ತೆ ನೋಡುವ. ನೆಕ್ಸ್ಟ್ ನೋಡುವ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಇದನ್ನು ಬೇರೆ ರೀತಿಯಲ್ಲಿಯೂ ಪ್ರಶ್ನೆಗಳನ್ನು ಕೇಳಬಹುದು. ಅದಕ್ಕೆ ಬೇಕಾಗಿ ನಾನೊಂದು ಪಾಯಿಂಟ್ಸ್ ಅಷ್ಟು ನಿಮಗೆ ನೆನಪಿಡಿ ಅಂತ ಕೊಟ್ಟಿದ್ದೀನಿ. ಕೇಂದ್ರ ನರವ್ಯೂಹ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತು ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಪರಿಧಿ ನರವ್ಯೂಹಕ್ಕೆ ಇರುವಂತಹ ಡಿಫರೆನ್ಸ್ ಏನು ಅಂತ ಕೇಳಿದ್ವಿ. ಇದರಲ್ಲಿ ಬೇರೆ ರೀತಿಯ ಪ್ರಶ್ನೆಗಳು ಕೇಳುವಂತದ್ದು ಹೇಳ್ತೇನೆ ನಾನು ಜೊತೆಗೆ. ಈ ಕೇಂದ್ರ ನರವ್ಯೂಹ ಅಥವಾ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇನ್ಕ್ಲೂಡ್ಸ್ ದ ಬ್ರೈನ್ ಅಂಡ್ ದ ಸ್ಪೈನಲ್ ಕಾರ್ಡ್. ಇಲ್ಲಿ ಮೆದುಳು ಹಾಗೂ ಮೆದುಳು ಬಳ್ಳಿಯನ್ನು ಒಳಗೊಂಡಿರ್ತದೆ. ಇದಕ್ಕೆ ಪ್ರಶ್ನೆ ಹೇಗೆ ಕೇಳಬಹುದು ಅಂದ್ರೆ, ಕೇಂದ್ರ ನರವ್ಯೂಹವು ಒಳಗೊಂಡಿರುವ ಭಾಗಗಳು ಡ್ಯಾಶ್, ಅಲ್ಲಿ ಯಾವುದೋ 2 ಗುಂಪು ಮಾಡಿ ಕೊಡ್ಬೋದು. ಆಗ ನೀವು ಮೆದುಳು ಮತ್ತು ಮೆದುಳು ಬಳ್ಳಿ ಅಂತ ಇದ್ದದಕ್ಕೆ ನೀವು ಆನ್ಸರ್ ಮಾಡಬಹುದು. ಅಥವಾ ಏನು ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಅಂತ ಇದ್ದದಕ್ಕೆ ನೀವು ಟಿಕ್ ಹಾಕೊಳ್ಬೇಕು. ಅರ್ಥ ಇದೆ ಅಂದ್ರೆ 1 ಮಾರ್ಕಿಗೂ ಇದನ್ನೇ ಪ್ರಶ್ನೆ ಬರ್ಬೋದು ಅಂತ ಹೇಳಿದ್ನ. ಇಲ್ಲಿ ಪರಿಧಿ ನರವ್ಯೂಹ ಯಾವುದನ್ನು ಒಳಗೊಂಡಿದೆ ಹಾಗೂ ಒಂದು ಅಂಕ ಕೇಳಬಹುದು ನಿಮಗೆ.
ಒಟ್ಟಿನಲ್ಲಿ ಇದು ಈ ವಿಷಯ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹ, ಅದರ ವ್ಯತ್ಯಾಸ ಇದು ಉಂಟಲ್ಲ, ಈ ವಿಷಯ ತುಂಬಾ ಇಂಪಾರ್ಟೆಂಟ್. ಇದು GPSTR FDA ಎಲ್ಲರಿಗೂ ಬೇಕಾದಂತಹ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ. ಪರಿಧಿ ನರವ್ಯೂಹ ಅಥವಾ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ದಿಸ್ ಇನ್ಕ್ಲೂಡ್ಸ್ 12 pairs of brain nerves ಅಥವಾ cranial nerves and 31 pairs of spinal nerves. ಇದನ್ನು ಹೇಗೆ ಕೇಳಬಹುದು? ಮೆದುಳು ಬಳ್ಳಿಯಿಂದ ಹೊರಡುವಂತಹ ನರಗಳನ್ನು ಏನು ಅಂತ ಕರೀತಾರೆ, ಅಥವಾ ಮೆದುಳಿನಿಂದ ಹೊರಡುವ ನರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಲ್ಲ ಹೇಳಿದ್ದು? ಅದಕ್ಕೆ ಹೇಳಿದ್ ನಾನು, ಒಂದು ಪ್ರಶ್ನೆಯಲ್ಲಿ ಹಲವಾರು ಪ್ರಶ್ನೆಯನ್ನು ನೀವು ಮಾಡಬಹುದು. ಈ ಪಾಯಿಂಟ್ಸ್ ನೆನಪಿಟ್ಕೊಂಡ್ರೆ ಆಯ್ತು. ಮೆದುಳಿನಿಂದ 12 ಜೊತೆ ನರಗಳು ಹೊರಡುತ್ತದೆ, ಇದನ್ನು ಕ್ರೇನಿಯಲ್ ನರ್ವ್ಸ್ ಅಂತ ಕರೀತಾರೆ. 30 ಅಥವಾ ಮೆದುಳಿನ ನರಗಳು ಅಂತ ಕನ್ನಡದಲ್ಲಿ ಹೇಳುವಾಗ 31 pairs of spinal nerves, ಮೆದುಳು ಬಳ್ಳಿಯಿಂದ 31 ಜೊತೆ ಏನು ಮೆದುಳು ಬಳ್ಳಿಯ ನರಗಳು ಹೊರಡ್ತವೆ ಅಂತ ನೀವು ಇದನ್ನು ಸಂಖ್ಯೆಯನ್ನು ನೆನಪಿಟ್ಕೊಳ್ಬೇಕು. 12 ಜೊತೆ ಮತ್ತು 31 ಜೊತೆ. ಇನ್ನೊಂದು ನೆಕ್ಸ್ಟ್ ನೋಡ, ಅದರಲ್ಲಿ ಎರಡನೇ ಡಿಫರೆನ್ಸ್ ಏನು? ದಿ ರಿಸೀವ್ ಯಾವುದು? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ರಿಸೀವ್ ಅಂಡ್ ಅಸೋಸಿಯೇಟ್ ಇನ್ಫಾರ್ಮೇಶನ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಇದೇನ್ ಮಾಡ್ತದೆ? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನ್ ಮಾಡ್ತದೆ? ದೇಹದ ಎಲ್ಲಾ ಭಾಗಗಳಿಂದ ಅದು ಮಾಹಿತಿಯನ್ನು ಸ್ವೀಕರಿಸ್ತದೆ ಮತ್ತು ಅದನ್ನು ಸಂಯೋಜಿಸಿ ಅದಕ್ಕೆ ರಿಯಾಕ್ಷನ್ ಕೂಡ ಕೊಡ್ತದೆ, ಪ್ರತಿಕ್ರಿಯೆಯನ್ನು ಕೂಡ ಕೊಡುವ ಕೆಲಸ ಯಾವುದು? ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ. ಇಲ್ಲಿ ಪೆರಿಫೆರಲ್ ನದ್ದು ಕೆಲಸ ಏನು? ದಿ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಫೆಸಿಲಿಟೇಟ್ಸ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ದ ರೆಸ್ಟ್ ಆಫ್ ದ ಬಾಡಿ ಪಾರ್ಟ್ಸ್. ಇಲ್ಲಿ ನಮ್ಮ ದೇಹದ ಮೆದುಳು ಮತ್ತು ದೇಹದ ಉಳಿದ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವ ಹಾಗೆ ಯಾವುದು ಕೆಲಸ ಮಾಡ್ತದೆ? ಸ್ಪೈನಲ್ ಕಾರ್ಡ್ ಮತ್ತು ಅದರಿಂದ ಬರುವಂತಹ ನರಗಳು ಕೆಲಸ ಮಾಡ್ತವೆ. ಅದು ನೆನಪಿಟ್ಕೊಳ್ಳಿ. ಕೇಂದ್ರ ನರವ್ಯೂಹ ಮತ್ತು ದೇಹದ ಇತರ ಭಾಗಗಳ ನಡುವಿನ ಸಂವಹನವನ್ನು ಪರಿಧಿ ನರವ್ಯೂಹ ಅನುಕೂಲಿಸುತ್ತದೆ ಅಥವಾ ಅದು ಹೊಂದಾಣಿಕೆ ಮಾಡ್ತದೆ. ಇದರಲ್ಲಿ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು? ನಿಮ್ಮ ಪರಾವರ್ತಿತ ಪ್ರತಿಕ್ರಿಯೆ ಅಥವಾ ರಿಫ್ಲೆಕ್ಸ್ ಆಕ್ಷನ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಅದು ಇದಕ್ಕೆ ಪರಿಧಿ ನರವ್ಯೂಹಕ್ಕೆ, ಪೆರಿಫೆರಲ್ ನರ್ವಸ್ ಸಿಸ್ಟಮ್ಗೆ ಅದು ಸಂಬಂಧಪಟ್ಟದ್ದು. ಯಾಕೆ? ಮೆದುಳು ಮತ್ತು ಮೆದುಳು ಬಳ್ಳಿಯ ನರಗಳು ಮಾತ್ರ ಅಲ್ಲಿ ಕೆಲಸ ಮಾಡುವಂತದ್ದು. ಇದು ಕೂಡ ನೀವು ನೆನಪಿಟ್ಕೊಳ್ಬೇಕು. ಅದನ್ನು ಕೇಳಬಹುದು. ರಿಫ್ಲೆಕ್ಸ್ ಆಕ್ಷನ್ಗೆ ಸಂಬಂಧಪಟ್ಟಂತಹ ಅಥವಾ ಯಾವುದು ಪರಾವರ್ತಿತ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತಹ ನರವ್ಯೂಹ ಯಾವುದು ಅಂತ ಕೇಳಬಹುದು. ಅರ್ಥ ಆಯ್ತಾ? ಆಗ ಪರಿಧಿ ನರವ್ಯೂಹ ಅಥವಾ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡುವ. We withdraw our leg when stepped on corn unknowingly. Trace the sequences of events which occur in this action. ಏನ್ ಕೇಳಿದೀವಿ? ಗೊತ್ತಾಗದೆ ಮುಳ್ಳಿನ ಮೇಲೆ ನಾವು ಕಾಲಿಟ್ಟಾಗ ನಮ್ಮ ಕಾಲನ್ನು ನಾವು ಹಿಂದಕ್ಕೆ ಎಳೆದುಕೊಳ್ತೇವೆ, ಸರಿಯಲ್ಲ? ಇದು ಪರಾವರ್ತಿತ ಪ್ರತಿಕ್ರಿಯೆ ನಿಮಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದು? ಈ ಕ್ರಿಯೆಯಲ್ಲಿ ನಡೆಯುವ ಘಟನೆಯನ್ನು ಕ್ರಮಾನುಗತವಾಗಿ ನಿರೂಪಿಸಿ. ಇದು ನಿಮ್ಮ ಹಿಂದಿನ ಯಾವುದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಪ್ರಶ್ನೆಯನ್ನೇ ತಗೊಂಡದ್ದು ನಾನು. ಇಲ್ಲಿ ಇದು 4 ಅಂಕಗಳಿಗೆ ಕೇಳಬಹುದಾದ 5 ಅಂಕಗಳಿಗೆ ಕೇಳಬಹುದು. ಯಾಕಂದ್ರೆ 5 ಪಾಯಿಂಟ್ಸ್ ಇದೆ. 5 ಪಾಯಿಂಟ್ಸ್ ಅಲ್ಲಿ ನೀವು ಇದನ್ನು ಹೇಳುವಂತದ್ದು. ಹಾಗಾಗಿ ಇಲ್ಲಿ 5 ವಿಷಯಗಳು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಏನೆಲ್ಲ ಅದನ್ನು ನೀವು ಇದನ್ನು ಹಾಗೆ ನೀವು ಉದ್ದಕ್ಕೆ ನೀವು ಬರೀಬಹುದು. ಉದ್ದಕ್ಕೆ ಬರೆಯುವಾಗ ಆ ಸ್ಟೆಪ್ ಹೇಗೆ? ಅದು 1 by 1 ಇರಬೇಕು. When one steps into a thorn, the message is carried by the sensory neuron to the reflex areas present in the spinal cord. ಇಲ್ಲಿಗೆ 2 ಪಾಯಿಂಟ್ ಆಯ್ತು ಆಕ್ಚುಲಿ ಇದರಲ್ಲಿ. Which affects the response through motor neuron to the site of the stimulus and the person withdraws his leg or her leg. Okay. ಇದನ್ನು ಪಾಯಿಂಟ್ಸ್ ಅಲ್ಲೂ ನೀವು ಬರೀಬಹುದು. ಹೇಗೆ? ಗ್ರಾಹಕಗಳು ನೋವಿನ ಪ್ರಚೋದನೆಯನ್ನು ಸ್ವೀಕರಿಸ್ತಾರೆ. ಗ್ರಾಹಕಗಳು ಹೇಳಿದ್ದು ಯಾವ್ದನ್ನು? ನಿಮ್ಮ ಕೈ ಇರ್ಬೋದು, ಬೆನ್ನಿರ್ಬೋದು, ಏನೋ ಟಚ್ ಆಗುತ್ತೆ, ಆಯ್ತಾ? ಸಂದೇಶಗಳು ಜ್ಞಾನವಾಹಿ ನರದ ಮೂಲಕ ಮೆದುಳು ಬಳ್ಳಿ ತಲುಪ್ತದೆ. ಇಲ್ಲಿ ಶಬ್ದ ಕೇಳೋದಾದ್ರೆ ಕಿವಿಯನ್ನು ತಗೊಳ್ಳುವಂತದ್ದು. ನೀವೊಂದು ಉದಾಹರಣೆಯೊಂದಿಗೆ ಇದನ್ನು ಬರೀರಿ ಅಂತ ಕೂಡ ಕೇಳ್ಬೋದು. ಉದಾಹರಣೆಗೆ ಕೈಯನ್ನು ಗೊತ್ತಿಲ್ಲದೆ ಒಂದು ಬಿಸಿ ವಸ್ತುವಿನ ಮೇಲೆ ಮುಟ್ಟಿಸಿದಾಗ ಅಂತ ನೀವಲ್ಲಿ ಬರೀಬೇಕು ಫಸ್ಟ್ ಹಂತಕ್ಕೆ. ಇಲ್ಲಿ ಚರ್ಮ ಏನಾಯ್ತು? ಚರ್ಮದಲ್ಲಿರುವಂತಹ ನರಗಳು ಸಂದೇಶವನ್ನು ತೆಕ್ಕೊಂಡದ್ದಾಯ್ತು 1ನೇ ಹಂತದಲ್ಲಿ. ಸಂದೇಶಗಳು ಅದು ಆತರ ಪ್ರಶ್ನೆ ಒಂದು ಬಂದಿದೆ, ಚಿತ್ರ ಕೊಟ್ಟು ಅದರಲ್ಲಿ ಕ್ರಮಾನುಗತವಾಗಿ ಬರೆಯಿರಿ ಅಂತ ಏನು ಕೊಟ್ಟಿದ್ದಾರೆ. ಸಂದೇಶಗಳು ಜ್ಞಾನವಾಹಿ ನರದ ಮೂಲಕ ಮೆದುಳು ಬಳ್ಳಿಯನ್ನು ತಲುಪ್ತದೆ, ಸ್ಪೈನಲ್ ಕಾರ್ಡ್ ಅನ್ನು ತಲುಪ್ತದೆ. ಇದು ಸೆಕೆಂಡ್ ಸ್ಟೆಪ್ ಆಯ್ತು. ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕ್ಕೆ ಸಂಬಂಧ ಕಲ್ಪಿಸುವ ನರದ ಮೂಲಕ ತಲುಪ್ತದೆ.
ರಿಯಾಕ್ಷನ್ ಎಲ್ಲಿಂದ ಬರುದು? ಸ್ಪೈನಲ್ ಕಾರ್ಡಿನಿಂದಲೇ ಅದಕ್ಕೆ ಯಾವುದು ನರ್ವ್ಸ್ಗೆ ಹೋಗುವಂತದ್ದು. ನೆಕ್ಸ್ಟ್ ಹಂತ ಯಾವ್ದಾಯ್ತು? ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರದ ಮೂಲಕ ಕಾರ್ಯನಿರ್ವಾಹಕವನ್ನು ತಲುಪ್ತದೆ. ಇಲ್ಲಿ ಕೈಯಲ್ಲಿ ಆದ್ರೆ ಕಾರ್ಯನಿರ್ವಾಹಕ ಯಾವುದು? ಸ್ನಾಯುಗಳು ಅಲ್ವಾ? ಸ್ನಾಯುಗಳಿಗೆ ತಲುಪ್ತದೆ. ಸ್ನಾಯುಗಳು ಕೈಯನ್ನು ಅಥವಾ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ. ಇದು ಕೊನೆಯ ಹಂತ ಆಯ್ತು. ಯಾವ್ದೆಲ್ಲ ಹೇಳಿದ್ದಾನು? ಗ್ರಾಹಕಗಳು ನೋವಿನ ಪ್ರಚೋದನೆಯನ್ನು ಸ್ವೀಕರಿಸುವುದು. ನೆಕ್ಸ್ಟ್ ಸಂದೇಶಗಳು ಜ್ಞಾನವಾಹಿ ನರದ ಮೂಲಕ ಮೆದುಳು ಬಳ್ಳಿಗೆ ಹೋಗುದು. ಅದು ಇಂಪಾರ್ಟೆಂಟ್. ಮೆದುಳು ಬಳ್ಳಿ ಅಂತ ನೀವು ಸ್ಪೈನಲ್ ಕಾರ್ಡ್ ಅಂತ ಬರೆಯುವುದು ಇಂಪಾರ್ಟೆಂಟ್. ನೆಕ್ಸ್ಟ್ ಮೂರನೇ ಹಂತ ಯಾವುದು? ಪ್ರತಿಕ್ರಿಯೆಗಳು ಕ್ರಿಯಾವಾಹಿ ನರಕ್ಕೆ ಸಂಬಂಧ ಕಲ್ಪಿಸುವ ನರಕೋಶ ಅಲ್ಲಿಯೇ ಇದೆ ಅಲ್ವಾ? ಅದರ ಮೂಲಕ ತಲುಪ್ತದೆ. ಪ್ರತಿಕ್ರಿಯೆ ಕ್ರಿಯಾವಾಹಿ ನರದ ಮೂಲಕ ಕಾರ್ಯನಿರ್ವಾಹಕವನ್ನು ತಲುಪ್ತದೆ. ಅದು ಕೂಡ ಇಂಪಾರ್ಟೆಂಟ್. ಕಾರ್ಯನಿರ್ವಾಹಕವನ್ನು ತಲುಪಿದಾಗ ಸ್ನಾಯುಗಳು ಕಾಲನ್ನು ಅಥವಾ ಕೈಯನ್ನು, ಅಂದ್ರೆ ಯಾವ ಭಾಗ ದೇಹದ ಭಾಗಕ್ಕೆ ಸಂಬಂಧಪಟ್ಟದ್ದು. ಉದಾಹರಣೆಗೆ ದೊಡ್ಡ ಶಬ್ದ ಕೇಳಿದ್ವಿ, ಮೈ ಬದಿಯಿಂದ ಒಂದು ಪಟಾಕಿ ಸಿಡಿಸಿದ್ದು, ರಪ್ಪ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ, ಇಲ್ಲಿ ನಾವು ಸಂದೇಶ ಸ್ವೀಕರಿಸುವುದು ಎಲ್ಲಿ? ಕಿವಿಯಲ್ಲಿ ಆಯ್ತು. ಕಿವಿಯಿಂದ ಅದು ಮೆದುಳು ಬಳ್ಳಿಗೂ, ಮೆದುಳು ಬಳ್ಳಿಯಿಂದ ಕಾಲಿಗೆ ಹೋಗಿ, ಕಾಲಿಗೆ ರಪ್ಪ ಹೋಗಿ ಆಯ್ತು, ಓಡಿ ಆಯ್ತು. ನಾವು ಮೆದುಳಿಗೆ ಅದು ಪಟಾಕಿ ಅದು ಒಂದು ಏನೋ ಸುಮ್ಮನೆ ಒಬ್ಬ ಕ್ಲಾಪ್ ಹೊಡ್ತದ್ದು, ಇಂಥದೋ ಒಂದು ಶಬ್ದ ಉಂಟಾದದ್ದು, ಬಾಂಬ್ ಸಿಡಿದದ್ದು, ಇಲ್ಲಿ ಏನು ಅಂತ ಮೆದುಳದನ್ನ ಅನಲೈಸ್ ಮಾಡುದೆಲ್ಲ ನಂತರ. ಅದು ಈ ಕ್ರಿಯೆಯಲ್ಲಿ ಬರ್ಲೇ ಇಲ್ಲ. ನೀವಿಲ್ಲಿ ಶಬ್ದ ಕೇಳಿದ ತಕ್ಷಣ ಅವನು ಓಡಿದ, ಇಷ್ಟರಲ್ಲಿ ಬಂದದ್ದು ಯಾವುದು? ಬರೇ ರಿಫ್ಲೆಕ್ಸ್ ಆಕ್ಷನ್ ಮಾತ್ರ. ಇಲ್ಲಿ ಕೇಳುವ ಪ್ರಕ್ರಿಯೆ ಅಥವಾ ಕೇಳುವಿಕೆಗೆ ಪ್ರತಿಕ್ರಿಯೆ, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇಲ್ಲಿ ಬರಲಿಲ್ಲ. ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್ ಇಲ್ಲಿ ಬಂದದ್ದಲ್ಲ, ಇಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಬಂದದ್ದು. ಯಾವಾಗ? ಬಿಸಿಯನ್ನು ಮುಟ್ಟಿದಾಗ ಕೈಯಿಂದ ತಕೊಂಡದ್ದು, ತಣ್ಣಗಿನ ವಸ್ತು ಏನೋ ಐಸ್ ಅನ್ನು ಮೆಟ್ಟಿದಾಗ ಕಾಲಿನಿಂದ ಸಂದೇಶ ಮೆದುಳು ಬಳ್ಳಿಗೆ ಬಂದದ್ದು, ಮೆದುಳು ಬಳ್ಳಿ ಅಲ್ಲಿಂದಲೇ ಸಂದೇಶವನ್ನು ಕಾಲಿನ ಸ್ನಾಯುಗಳಿಗೆ ಕೊಟ್ಟದ್ದು, ಕಾಲನ್ನು ಹಿಂದೆ ತೆಕ್ಕೊಂಡದ್ದು ಅಥವಾ ಕಿರ್ಚಿದ್ದೋ ಏನೋ ಒಂದು ಕಥೆ. ಕಿರ್ಚಿದ್ದಾದ್ರೆ ಸಂದೇಶ ಇಲ್ಲಿಗೆ ಬಂದದ್ದು, ಬಾಯಿಗೆ ಬಂದದ್ದು, ಬಾಯಿ ಬರ್ತದೆ, ಕಾಲಿಗೆ ಬರ್ತದೆ, ಒಟ್ಟೊಟ್ಟಿಗೆ ಅಲ್ವಾ? 2-3 ಸಂದೇಶಗಳು ಕೂಡ ಬರ್ಬೋದು ಯಾವ್ದಲ್ಲಿ? ರಿಫ್ಲೆಕ್ಸ್ ಆಕ್ಷನ್. ಅರ್ಥ ಆಯ್ತಲ್ಲ? ಈ ರೀತಿ ನೀವು ಅನಲೈಸ್ ಮಾಡಿಕೊಂಡು ಹೇಗೆ ಬರೀಬಹುದು? ಲಾಂಗ್ ಆನ್ಸರ್ ಅನ್ನು ನೀವು ವಿವರಿಸಿ ಅಂತೆಲ್ಲ ಸಾಮಾನ್ಯವಾಗಿ ಕೇಳುವಾಗ ನೀವು ಸ್ಟೆಪ್ ಬೈ ಸ್ಟೆಪ್ ಲೈನ್ ಅಲ್ಲಿ ಕೆಳಗಡೆಗೆ ಬರೆಯುವುದನ್ನು ಹೆಚ್ಚು ನಿರೀಕ್ಷೆ ಮಾಡ್ತಾರೆ. ಆದ್ರೆ ಕೆಲವರಿಗೆ ಅದು ಕಷ್ಟ ಆಗ್ತದೆ. ನಿಮ್ಮಲ್ಲಿ ಕೆಲವರಿಗೆ ಉದ್ದಕ್ಕೆ ಹಾಗೆ ಬರೆದದನ್ನು ನೋಡುವಾಗಲೇ ಟೆನ್ಷನ್ ಆಗುದೆಲ್ಲ ಇರ್ತದೆ. ಅಂತವರು ಪಾಯಿಂಟ್ಸ್ ಅನ್ನು ಕೆಳಗೆ ಬರಿ. ಅಲ್ಲಿ ನೀವು ಇಡೀ ಸೆಂಟೆನ್ಸ್ ಮಾಡ್ಲಿಕ್ಕೆ ಹೋಗುದು, ಆ ಸೆಂಟೆನ್ಸ್ ಮೀನಿಂಗ್ಲೆಸ್ ಆಗುದು ಅಥವಾ ಅರ್ಥ ತಪ್ಪಿ ಹೋಗುವಂತದ್ದು, ಹೀಗೆ ಆಗುದು ಬೇಡ. ನೀವು ಪಾಯಿಂಟ್ಸ್ ಬರೀತಾರಲ್ಲ. ಈಗ ಉದಾಹರಣೆಗೆ ಇಲ್ಲಿಗೆ ಗ್ರಾಹಕಗಳು ನೋವಿನ ಪ್ರಚೋದನೆ ಸ್ವೀಕರಿಸುತ್ತವೆ ಅಂತಲ್ಲ, ಉದ್ದಾಯಿತು ಅಂತ ಅನಿಸಿದ್ರೆ ಗ್ರಾಹಕಗಳಿಂದ ನೋವಿನ ಪ್ರಚೋದನೆ ಸ್ವೀಕಾರ, ಈ ತರವು ನೀವು ಬರಿತಾ ಹೋಗ್ಬೋದು. ಅಂಕಗಳು ಕಡಿಮೆ ಆಗುದಿಲ್ಲ ನಿಮಗೆ, ಸ್ಟೆಪ್ ಬರೆದ್ರು ಕೂಡ. ಅದು ಆ ರೀತಿಯ ಆಲೋಚನೆ ಮಾಡೋದು ಬೇಡ. ಅಂಕಗಳು ಖಂಡಿತವಾಗಿ ನಿಮಗೆ ಸಿಗ್ತದೆ. ಹೀಗೆ ನೀವು ಅನಲೈಸ್ ಮಾಡ್ತಾ